ಫಸ್ಟ್ ಥಿಂಗ್ ಇಸ್ VPC. ದ ಸೆಕೆಂಡ್ ಥಿಂಗ್ ಇಸ್ EC2 ಮಿಷಿನ್. ಅಂದ್ರೆ ಒಂದು ಸರ್ವರ್ನ ಯಾವ ತರ ನಾವು ರೆಂಟ್ಗೆ ತಗೊಂಡು ಅದು ಯಾವ ತರ ನಾವು ಆಕ್ಸೆಸ್ ಮಾಡೋದು ಅನ್ನೋದು ನಾವು ಕಲಿಯೋಲ್ಲ. ಆಯ್ತಾ? ಫಸ್ಟ್ ಥಿಂಗ್ VPC ಫುಲ್ ಫಾರ್ಮ್ ಅಂದ್ರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ವರ್ಚುವಲ್ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ದೇ ಆಗಿರೋ ಒಂದು ಪ್ರೈವೇಟ್ ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡ್ತೀವಿ. ಏನಕ್ಕೆ? ನಾಳೆ ಬೆಳಗ್ಗೆ ಸರ್ವರ್ಸ್ನ ರೆಂಟ್ಗೆ ತಗೊಳ್ಳೋದಾಗಿರ್ಲಿ. ದರ್ ಆರ್ ಮಲ್ಟಿಪಲ್ ರೀಸನ್ಸ್ ವೈ ವಿ ರಿಕ್ವೈರ್ಡ್ ಅವರ್ ಓನ್ ನೆಟ್ವರ್ಕ್. ಆಯ್ತಾ? ಎಕ್ಸಾಂಪಲ್ ಐಲ್ ಬಿ ಗಿವಿಂಗ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ಐಲ್ ಬಿ ಕ್ರಿಯೇಟಿಂಗ್ ಜಸ್ಟ್ ಬಿಕಾಸ್ ಆಫ್ VPC ಕಾನ್ಸೆಪ್ಟ್ ಎಲ್ಲರೂ ಡಿಫಿಕಲ್ಟ್ ಅಂತಾರೆ, ಬಟ್ ಐ ಟೆಲ್ ಇಟ್ಸ್ ವೆರಿ ಈಸಿ. ಆಯ್ತಾ? ಇಫ್ ಯು ಸ್ಟಾರ್ಟ್ ಫೋಕಸಿಂಗ್ ಲೈಕ್ 30 minutes what I'm talking, you can do it yourself, I'm telling you. Okay, so virtual private cloud and EC2 introduction ಯಾವ ತರ, ಐ ಮೀನ್ ಯಾವ ತರ ನಾವು ಕ್ರಿಯೇಟ್ ಮಾಡ್ತೀವಿ ಒಂದು ಸರ್ವರ್ VPC ಒಳಗಡೆ, ಒಂದು ನೆಟ್ವರ್ಕ್ ಒಳಗಡೆ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಕಲಿಯೋದ. ಅದಕ್ಕಿಂತ ಮುಂಚೆ ಐ ವಿಲ್ ಬಿ ಆಸ್ಕಿಂಗ್ ಯು 2 questions. ವಾಟ್ ಈಸ್ ರೀಜನ್ಸ್ ಅಂಡ್ ವಾಟ್ ಈಸ್ ಅವೈಲಬಿಲಿಟಿ ಝೋನ್? Regions. Regions means where the data center should be placed. Is the place where the data. Availability. ರಿಪೀಟ್. Hello. ಹಲೋ, Hello. ರೀಜನ್ ಅಂದ್ರೆ ಏನು? Own data center. Where the geographical location where the data center is there. Located. Fine. Availability zone andre Is nothing but In in the availability zone, multiple availability zone. For high availability is one zone goes wrong, the other two with the backups. okay, Andre fine. There will be a ಏನಾದ್ರು multiple availability zone in a region just because for a high availability. If one ಏನಾದ್ರು availability ಒಂದು goes down, yeah, in correct, two correct. backups ಇರುತ್ತೆ. Okay, fine. ಬೇರೆ ಟಾಪಿಕ್ ಕ್ಲಾರಿಟಿ ಬಂದಿದೆ ನಿಮ್ಗೆ, ಹ್ಯಾಪಿ. ಫೈನ್. ಈಗ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತೇಳಿ ನಾವು ಮಾತಾಡ್ತಾ ಇದೀವಿ. ಅಂದ್ರೆ ಒಂದು ರೀಜನ್, ಎಕ್ಸಾಂಪಲ್ ಮುಂಬೈಯಲ್ಲಿ ನಮ್ದೇ ಆಗಿರೋ ಒಂದು ರೀಜನ್ ನಾವು ಕ್ರಿಯೇಟ್ ಮಾಡ್ತೀವಿ ಅಕ್ರಾಸ್ ಮಲ್ಟಿಪಲ್ ಅವೈಲಬಿಲಿಟೀಸ್. ಯಾವ ತರ ಅಂತಂದ್ರೆ, ಎಕ್ಸಾಂಪಲ್ ಐ ಟೇಕ್ ದಿಸ್ ಬ್ಯಾಕ್ ಗ್ರೌಂಡ್ ಆಸ್ ಎ ಎಕ್ಸಾಂಪಲ್. ಒಂದು ನಾವು ಮುಂಬೈ ರೀಜನ್ ಎಕ್ಸಾಂಪಲ್ ತಗೊಳ್ಳೋದ, ಒಂದು ನಾರ್ಮಲ್ ಎಕ್ಸಾಂಪಲ್, ನಾನ್ IT ಪೀಪಲ್ ಇದಾರಲ್ವಾ, VPC ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ನಾನೇನ್ ಮಾಡ್ತೀನಿ, ಐ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ಟರ್ಮ್ಸ್. ಫೈನ್. ಫಸ್ಟ್ ಒಂದು ಸ್ಕೂಲ್ನ ಕಟ್ಸ್ಬೇಕು ಅಂತಂದ್ರೆ ವಿ ವಿಲ್ ಬಿ ಟೇಕಿಂಗ್ ಎ ಲ್ಯಾಂಡ್ ಫಾರ್ ಎ ರೆಂಟ್ ಅಲ್ವಾ? ಅದಾಗಿದ್ಮೇಲೆ ನಾವು ಒಂದು ಕಾಂಪೌಂಡ್ ಕಟ್ಟಿಸ್ತೀವ ಈ ತರ, ರೈಟ್? ನಾವೊಂದು ಕಾಂಪೌಂಡ್ ಕಟ್ಟಿಸ್ತೀವಿ. ಓಕೆ, Yes. ಹಾ. ಈ ಕಾಂಪೌಂಡ್ ಒಳಗಡೆ ಹೋಗಕ್ಕೆ ಎಲ್ಲಿದೆ ಗೇಟ್? ಗೇಟೇ ಇಲ್ವಲ್ಲ, ಸುತ್ತ ಕಟ್ಟಿಸ್ಬಿಟ್ಟಿದೀನಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಗೇಟ್ ಇಲ್ಲಿ ಕಟ್ಟಿಸ್ಲಾ, ಇಲ್ಲಿ ಗೇಟ್ ಯಾರೇ ಆಗಿರ್ಲಿ ಗೇಟ್ ಮುಖಾಂತರನೇ ಈ ಕಾಂಪೌಂಡ್ ಒಳಗಡೆ ಹೋಗೋದು ಅಲ್ವಾ? ದಿಸ್ ಇಸ್ ಅ ಸ್ಕೂಲ್ ಕಾಂಪೌಂಡ್ ಅಂಡ್ ದಿಸ್ ಇಸ್ ಅ ಗೇಟ್. ಫೈನ್, ಹ್ಯಾಪಿ. ಇದಾಗಿದ್ಮೇಲೆ ಯಾಕೆ 3 ಬಿಲ್ಡಿಂಗ್ ಇದಾವೆ ಅಂತಂದ್ರೆ, ಎಕ್ಸಾಂಪಲ್ ಇದು 1st ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಅಂತೇಳಿ ಅನ್ಕೊಳ್ಳಿ. ಆಯ್ತಾ? ಇದು 8th ಇಂದ 10th ಗಂಟ ಅಂತೇಳಿ ಅನ್ಕೊಳ್ಳಿ. ಆಯ್ತಾ? ಇದು ಬಂದ್ಬಿಟ್ಟು LKG UKG ಪ್ರಿ-KG ಎಲ್ಲ ಲೈಕ್ ಕಿಂಡರ್ ಗಾರ್ಡನ್ ಅಂತೇಳಿ ಅನ್ಕೊಳ್ಳೋದ. ಓಕೆ, ಫೈನ್. ನಮ್ಮ ಹತ್ರ 3 ಬಿಲ್ಡಿಂಗ್ ಇದೆ ಒಂದು ಕಾಂಪೌಂಡ್ ಅಲ್ಲಿ. ಆಯ್ತಾ? ಈ ಕಾಂಪೌಂಡ್ ನಲ್ಲಿ ಏನಾದ್ರು ಪ್ಲಂಬರ್ ಕೆಲಸ ಏನಾದ್ರು ಆಗ್ತಿದ್ರೆ ದೇ ಕ್ಯಾನ್ ಶಿಫ್ಟ್ ಟು ದಿಸ್ ಬಿಲ್ಡಿಂಗ್. ಕ್ಲಾಸ್ ರೂಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು, ಆರ್ ಅದರ್ ಸೆಕ್ಷನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಸಮಥಿಂಗ್. ಇಟ್ಸ್ ಅಪ್ ಟು ದ ಸ್ಕೂಲ್ ಪ್ರಿನ್ಸಿಪಲ್ ಅಂಡ್ ಹೌ ದೇ ಗೋಯಿಂಗ್ ಟು ಡಿಸೈನ್. ಇದು ಅವೈಲಬಿಲಿಟಿ ಝೋನ್ ಅಂತ ಹೇಳಿದೀನಿ, ಇದೆಲ್ಲ ರೀಜನ್ ಅಂತ ಹೇಳಿದೀನಿ, ಒಳಗಡೆ ಹೋಗಕ್ಕೆ ಗೇಟ್ ಅಂತ ಹೇಳಿದೀನಿ. ಫೈನ್. ಇದು ಸ್ಕೂಲ್ ಕಾಂಪೌಂಡ್, ಇದು ಗೇಟು, ಇದು ಬಿಲ್ಡಿಂಗ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಕ್ಲಾಸಸ್ ಅಂತ ಹೇಳಿ ಮಾತಾಡಿದ್ದೀನಿ. ಫೈನ್. ಈಗ ಒಂದು ಸಿನಾರಿಯೋ, ಐ ಹ್ಯಾಡ್ ಮೇಡ್ ಮೈ ಸನ್ ಆಸ್ ಲೈಕ್ ನನ್ನ ಮಗನ್ನ ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅವನು. ಆಯ್ತಾ? ಅವನಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ನಾನು ಒಬ್ನೇ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಸ್ಕೂಲ್ಗೆ. ಆಯ್ತಾ? ಎಲ್ಲ ಸ್ಕೂಲ್ ಬ್ಯಾಗು, ಬುಕ್ಸು, ID ಕಾರ್ಡು ಎಲ್ಲ ನಾನು ತಗೊಂಡು ಐ ಕೇಮ್ ಟು ಹೋಮ್. ಆಯ್ತಾ? ಮನೆಗೆ ಬಂದೆ. ಈಗ ಅವನ್ನ ರೆಡಿ ಮಾಡ್ಬಿಟ್ಟು ಅವನ್ನ ಸ್ಕೂಲ್ ಬಸ್ ಬರುತ್ತೆ. ಸ್ಕೂಲ್ ಬಸ್ ಬಂದಾಗ ನಾನು ಅವನ್ಗೆ ID ಕಾರ್ಡ್ ಕುತ್ತಿಗೆ ಹಾಕ್ಬಿಟ್ಟು ಎಲ್ಲ ಬಾಕ್ಸು ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಅವನ್ನ ಕಳಿಸ್ತೀನಿ. ಅವ್ನು ಯಾವ ತರ ಬರ್ತಾನೆ? ಇಲ್ಲಿಗೆ ಬಂತು ಬಸ್, ಅದಾಗಿದ್ಮೇಲೆ Gate. ಕಂಪಲ್ಸರಿ ಗೇಟ್ ಹತ್ರ ಹೋಗ್ಬೇಕು. ಅವ್ನ್ ಕಾಂಪೌಂಡ್ ಹಾರಕ್ ಹೋಗಕ್ಕಾಗಲ್ಲ. ಆಯ್ತಾ? ಫೈನ್. ಇವ್ನ್ ಗೇಟ್ ಹತ್ರಕ್ ಬರ್ತಾನೆ, ಇಲ್ಲಿ ಬಂದು ನಿಂತ್ಕಂತಾನೆ ನಮ್ಮ ಮಗ. ಆಯ್ತಾ? ಈಗ ಇಷ್ಟು ದೊಡ್ಡ ಕ್ಯಾಂಪಸ್ ನೋಡಿಬಿಟ್ಟು ಗಾಬರಿ ಆಗ್ತಾನೆ ಅವನು. ಓಕೆ, ಯಾರೇ ಆಗಿರ್ಲಿ ದೊಡ್ಡ ಕ್ಯಾಂಪಸ್ ಅಲ್ಲಿ ಕ್ಲಾಸ್ ರೂಮ್ ಎಲ್ಲ ಐತೆ ಅಂತೇಳಿ ಗಾಬರಿ ಆಗ್ತಾನೆ. ಇವ್ನಿಗೊಂದು ವೀಕ್ನೆಸ್ ಏನ್ ಗೊತ್ತಾ? ಯಾರ ಹತ್ರನೂ ಮಾತಾಡಲ್ಲ ಇವನು.
ಯಾರಿಗೂ ಅಡ್ರೆಸ್ಸು ಕೇಳಲ್ಲ, ಏನೂ ಇಲ್ಲ, ಸುಮ್ಮನೆ ಇರ್ತಾನೆ. ಸೊ ಫಸ್ಟ್ ಅವ್ನು ಎಲ್ಲಿಗೆ ಹೋಗ್ತಾನೆ? ಸ್ಕೂಲ್ ಕಾಂಪೌಂಡ್ ಒಳಗೆ ಬಂದೆ ಆಗಿದ್ಮೇಲೆ ಅವ್ನು ಕ್ಲಾಸ್ ರೂಮ್ಗೆ ಹೋಗ್ಬೇಕಂದ್ರೆ ಅವ್ನು ಕ್ಲಾಸ್ ಗೊತ್ತಿಲ್ಲ, ಏನ್ ಮಾಡ್ಬೇಕೀಗ ಅವನು? ಕೇಳ್ಬೇಕು ಯಾರನ್ನಾದ್ರು. ಅವ್ನು ಮಾತಾಡಲ್ಲ ಅಂತ ಹೇಳಿದೀನಲ್ವಾ? ಆಫೀಸ್ ರೂಮ್. ನೋಟಿಸ್ ಬೋರ್ಡ್ ಇರುತ್ತಾ? ಆ Yes, ಫಸ್ಟ್ yes, ಡೇ sir. ಆಫ್ ಸ್ಕೂಲ್ ಒಂದು ನೋಟಿಸ್ ಬೋರ್ಡ್ ಅಲ್ಲಾಗಲೇ ಬರ್ದಿರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಈ ಬಿಲ್ಡಿಂಗ್ ಹೋಗು, 8th to 10th ಈ ಬಿಲ್ಡಿಂಗ್ ಹೋಗು, LKG UKG ಆದ್ರೆ ಈ ಬಿಲ್ಡಿಂಗ್ ಹೋಗು ಅಂತೇಳಿ ಡೈರೆಕ್ಷನ್ ಹಾಕಿರ್ತಾರೆ. ಅಂದ್ರೆ ಈಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಿದೀವಿ ಅಂತಂದ್ರೆ ಒಂದು ಟೇಬಲ್ ಅಲ್ಲಿ ಇರುತ್ತಲ್ಲ, ಗೋ ಸ್ಟ್ರೇಟ್, ಗೋ ರೈಟ್, ಡೈವರ್ಷನ್ಸ್ ಅಂತ ಇಲ್ಲಿ ಇರಲ್ವಾ, ರೂಟ್ ತೋರಿಸೋ ಟೇಬಲ್ಸ್, ರೈಟ್? ಒಂದ್ ದಾರಿ ತೋರಿಸೋ ಬೋರ್ಡ್ಸ್ ಇರ್ತಾವಲ್ಲ, ಅದೇ ತರ ನಮ್ಗೆ ಡೈರೆಕ್ಷನ್ ತೋರಿಸ್ಬೇಕು ಅಂತ ಒಂದು ಸ್ಕೂಲ್ ಒಳಗಡೆ ಒಂದು ನೋಟಿಸ್ ಬೋರ್ಡ್ ಇರುತ್ತೆ. ಅವನು 5th ಸ್ಟ್ಯಾಂಡರ್ಡ್ ಅಲ್ವಾ, ಬರ್ತಾನೆ, ಆಯ್ತಾ? ಬಂದ, ಕ್ಲಾಸ್ ರೂಮ್ ಎಲ್ಲ ಇಲ್ಲಿದೆ, ಕೂತ್ಕೊಂಡ ಕ್ಲಾಸ್ ರೂಮ್ ಒಳಗಡೆ. ಸ್ಕೂಲ್ ಆಗೋಯ್ತು, ಮನೆಗೆ ಹೋಗ್ಬೇಕೀಗ. ಮನೆಗೆ ಹೋಗೋಕ್ ದಾರಿನೂ ಮರ್ತೋಗಿರ್ತಾನ ಅವನು, ಮನೆಗೆ ಹೋಗೋ ದಾರಿನೂ ಮರ್ತೋಗಿರ್ತಾನೆ. ಅವನೇನ್ ಮಾಡ್ತಾನೆ, ಈಗ ಮತ್ತೆ ನೋಟಿಸ್ ಬೋರ್ಡ್ ಹತ್ರ ಹೋಗ್ತಾನೆ. ನೋಟಿಸ್ ಬೋರ್ಡ್, ನಾನು ಮನೆಗೆ ಹೋಗ್ಬೇಕು ಅಂತೇಳಿ ಚೆಕ್ ಮಾಡಿದ್ರೆ, ನಿನ್ ಸ್ಕೂಲ್ ಬಸ್ ಇಲ್ಲಿ ನಿಂತಿದೆ, ಹೋಗಿ ಹತ್ಕೋ ಅಂತೇಳಿ ಹೇಳ್ತಾರೆ. ಆ ಹುಡುಗ ಹೋಗಿ ಸ್ಕೂಲ್ ಬಸ್ ಹತ್ಕೊಂಡ್ರೆ ಅವ್ನ ಮನೆಗೆ ಇದೇ ತರ ವಾಪಸ್ ಬರ್ತಾನೆ, ರೈಟ್? ಈ ಸ್ಕೂಲ್ ಕಾಂಪೌಂಡ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅವ್ನಿಗೆ ಏನಿರ್ಬೇಕು? ಕುತ್ತಿಗೆಗೆ ಏನಿರ್ಬೇಕು? ID ಕಾರ್ಡ್. ಅಲ್ವಾ? ಕಾರ್ಡ್. ID card. ಈಗ ಕೀ ಟರ್ಮ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಒಂದು ಸ್ಕೂಲ್ ಗೇಟ್, ಇನ್ನೊಂದು ಸ್ಕೂಲ್ ಕಾಂಪೌಂಡ್, ಇನ್ನೊಂದು ನೋಟಿಸ್ ಬೋರ್ಡ್, ಇನ್ನೊಂದು ID ಕಾರ್ಡ್, ಅಲ್ವಾ? ಇದೆಲ್ಲರಿಗೂ Yes, ಅರ್ಥ sir. ಆಯ್ತಾ? ಕೀ ಕಾಂಪೋನೆಂಟ್, ಇನ್ನೊಂದು ನಮ್ಮ ಮನೆ. ಈ ಕಾಂಪೋನೆಂಟ್ಸ್ ಎಲ್ಲ ಅರ್ಥ ಆಯ್ತಾರೆ ನಿಮ್ಗೆ, ಈಗ AWS ಟರ್ಮ್ಸ್ ಅಲ್ಲಿ ನಾನು ಮಾತಾಡ್ತೀನಿ, ಆಯ್ತಾ? ಲೆಟ್ ಮಿ ಕ್ಲಿಯರ್ ದಿಸ್. ಐಲ್ ಟೇಕ್ ಎಸ್ ಎ ಎಲ್ಲೋ. ಓಕೆ, ಸ್ವಲ್ಪ ಚಿಕ್ಕದಾಗಿ ಮಾಡ, ಇಷ್ಟು ದೊಡ್ಡದು ಬೇಡ. ಫೈನ್. ಈಗ ನಾನೊಂದು ಸ್ಕೂಲ್ ಕಾಂಪೌಂಡ್ ಕಟ್ಟಿಸ್ದೆ, ಆಯ್ತಾ? ಇದನ್ನ ನಾನು VPC ಅಂತ ಹೇಳಿ ಕರಿಬೋದಾ? ನಂದೇ ಆಗಿರೋ ಒಂದು ಓನ್ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತೀನಿ ಮುಂಬೈ ರೀಜನ್ ಅಲ್ಲಿ. ಇದು ಮುಂಬೈ ರೀಜನ್, ಓಕೆ? ಮುಂಬೈ ರೀಜನ್ ಅಲ್ಲಿ ನಂದೇ ಆಗಿರೋ ಒಂದು ಓನ್ ನೆಟ್ವರ್ಕ್ ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ಅದನ್ನ ನಾನು VPC ಅಂತ ಹೇಳಿ ಕರಿತಾ ಇದ್ದೀನಿ, ಆಯ್ತಾ? ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂದ್ರೆ ನಂದೇ ಆಗಿರೋ, ನನಗೆ ಒಂದು 2000 IP ಅಡ್ರೆಸ್ ಬೇಕು ಮುಂಬೈ ಒಳಗಡೆ ಅಂತಂದ್ರೆ ನಾನೊಂದು VPC ನ ಕ್ರಿಯೇಟ್ ಮಾಡ್ತೀನಿ ವಿತ್ 10.0.0.0/24 ತಗೊಂಡ್ರೆ ಎಷ್ಟು ಬರುತ್ತೆ? ನನಗೆ 256 IP ಅಡ್ರೆಸ್ ಬರುತ್ತೆ. 16 ತಗೊಂಡ್ರೆ 64K IP ಅಡ್ರೆಸ್ ಬರುತ್ತೆ. ನಾನು ಮಾತಾಡಿದ್ದೀನಲ್ವಾ, ರೈಟ್? Yes. ಸೊ ನಾನು Yes, 16 sir. ತಗೊಂಡು 64 IP ಅಡ್ರೆಸ್ ನಾನು ರೆಂಟ್ಗೆ ತಗೋಬೇಕು, ಲೈಕ್ ಕ್ರಿಯೇಟ್ ಮಾಡ್ತೀನಿ ಸರ್ವರ್ಸ್ ಅಂತ ಹೇಳಿ. ನಾನೇನ್ ಮಾಡ್ತೀನಿ, ಒಂದು VPC ಅನ್ನೋದನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸ್ಕೂಲ್ ಕಾಂಪೌಂಡ್ ನಾನು VPC ಅಂತ ಹೇಳಿ ಕರಿಬೋದಾ? Yes, sir. Okay? Fine. ಈಗ ಈ VPC ಒಳಗಡೆಗೆ ಎಂಟ್ರಿ ಆಗಕ್ಕೆ ಗೇಟ್ ಬೇಕಲ್ವಾ? ಈಗ ಯಾವ ತರ ಸ್ಕೂಲ್ ಕಾಂಪೌಂಡ್ಗೆ ಗೇಟ್ ಬೇಕೋ ಅದೇ ತರ ಈ VPC ಒಳಗಡೆ ಎಂಟ್ರಿ ಆಗಕ್ಕೆ ನನ್ಗೆ ಏನ್ ಬೇಕು? ಒಂದು ಗೇಟ್ ಬೇಕಾಗುತ್ತೆ. ಇಫ್ ಯು ಆರ್ ನಾಟ್ ಟಾಕಿಂಗ್, ಗೋ ಇನ್ ಎ ಮ್ಯೂಟ್, ದೇರ್ ಇಸ್ ಅ ಬ್ಯಾಕ್ಗ್ರೌಂಡ್ ನಾಯ್ಸ್. ಓಕೆ, ಈ ಸ್ಕೂಲ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಒಂದು ಗೇಟ್ ಇರಬೇಕು. ಅದೇ ತರ ನಮ್ಮ VPC ಅಂದ್ರೆ ನಮ್ಮ ನೆಟ್ವರ್ಕ್ ಒಳಗಡೆ ಯಾರಾದ್ರೂ ಬರ್ಬೇಕು ಅಂತಂದ್ರೆ ಅವನಿಗೆ ಗೇಟ್ ಮುಖಾಂತರನೇ ಬರಬೇಕು, ಆಯ್ತಾ? ಈ ಗೇಟ್ ಮುಖಾಂತರನೇ ಬರ್ಬೇಕು ಅಂತಂದ್ರೆ ಅವನಿಗೆ ನಾವೇನ್ ಕ್ರಿಯೇಟ್ ಮಾಡ್ಬೇಕು? IGW ಅಂತೇಳಿ ಕರಿತೀವಿ. ಫುಲ್ ಫಾರ್ಮ್ ಏನಾಗಿರ್ಬೋದು? Internet gateway. Internet gateway. ಇಂಟರ್ನೆಟ್ ಗೇಟ್ವೇ. ಇಂಟರ್ನೆಟ್ ಗೇಟ್ವೇನ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಈ ಕಾಂಪೌಂಡ್ಗೆ ಅಟ್ಯಾಚ್ ಮಾಡ್ತೀನಿ. ಏನ್ ಗೊತ್ತಾ, ಈಗ ಇಂಟರ್ನೆಟ್ ಗೇಟ್ವೇ ಅಂದ್ರೆ ಗೇಟ್ ನ ಎಲ್ಲೋ ವೆಲ್ಡಿಂಗ್ ಶಾಪ್ ಅಲ್ಲಿ ವೆಲ್ಡಿಂಗ್ ಮಾಡ್ಬಿಟ್ಟು ಕಾಂಪೌಂಡ್ಗೆ ಅಟ್ಯಾಚ್ ಮಾಡ್ಬೇಕಲ್ವಾ? ಅದೇ ತರ ನಾನು ಒಂದು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ VPC ಗೆ ನಾನು ಏನ್ ಮಾಡ್ತೀನಿ? ಅಟ್ಯಾಚ್ ಮಾಡ್ತೀನಿ. ಸ್ಟೆಪ್ ನಂಬರ್ 2 ಕ್ಲಿಯರ್ ಎಲ್ಲರಿಗೂ? Yes, sir. ಈಗ Yes, sir. ಸ್ಟೆಪ್ ನಂಬರ್ 3 ಏನಪ್ಪಾ ಅಂತಂದ್ರೆ ಸಬ್ನೆಟ್ಸ್. ನನ್ನ ಸ್ಕೂಲ್ ಕಾಂಪೌಂಡ್ ಒಳಗಡೆ ನಾನು 3 ಬಿಲ್ಡಿಂಗ್ಸ್ ಇದಾವೆ. ಇದ್ರೊಳಗಡೆ ನಂದೇ ಆಗಿರೋ ಈ ನೆಟ್ವರ್ಕ್ ಇಂದ ನಾನು ಒಂದು ಕೇಕ್ ನ ಕೊಂಡ್ಕೊಂಡ್ರೆ ಈ ಕೇಕ್ ನ ನಾನು ಪೀಸಸ್ ಆಗಿ ಮಾಡ್ಬೋದು ಅಲ್ವಾ? ಈ ತರ ಎಷ್ಟು ಬೇಕು ಅಂದ್ರೆ ಅಷ್ಟು ಪೀಸಸ್ ಮಾಡ್ಬೋದು. ಈಗ ಈ ಸಬ್ನೆಟ್ ಅಲ್ಲಿ ನನಗೆ 256 IP ಅಡ್ರೆಸ್ ಬೇಕಂದ್ರೆ /24 ತಗೋಬೋದಾ ನಾನು? ಸೊ ಇಲ್ಲಿ ಒಂದು ಸಬ್ನೆಟ್ ಕ್ರಿಯೇಟ್ ಮಾಡ್ತೀನಿ. ಕ್ಲಾರಿಟಿ ಬರ್ತಿದೆ? ಇದ್ರೊಳಗಡೆ ನಾನು ಸರ್ವರ್ಸ್ ರೆಂಟ್ ತಗೋಬಹುದು. ಗಾಟ್ ಇಟ್? ಅದೇ ತರ ಈ ಬಿಲ್ಡಿಂಗ್ ಒಳಗಡೆ ನಾನು ಒಂದು ಸಬ್ನೆಟ್ ನ ಕ್ರಿಯೇಟ್ ಮಾಡ್ತೀನಿ. ಈ ಬಿಲ್ಡಿಂಗ್ ಒಳಗಡೆ ಕೂಡ ನಾನು ಒಂದು ಸಬ್ನೆಟ್ ನ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಇದು ಅವೈಲಬಿಲಿಟಿ ಝೋನ್ 1, ಇದು AZ2. ಲೆಟ್ ಮಿ ಟೇಕ್ ಬ್ಲಾಕ್ ಕಲರ್ ಅಂಡ್ ರೈಟ್. ಇದು AZ1 ಅಲ್ವಾ? ಇದು AZ2, ಇದು
AZ3 ಅಲ್ವಾ? ನಾನು 3 ಅವೈಲಬಿಲಿಟಿ ಝೋನ್ ಅಲ್ಲಿ ನಾನು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಕಾಂಪೌಂಡ್ ಕಟ್ಸಿದ್ದೀನಿ, ಆ ಕಾಂಪೌಂಡ್ ಒಳಗಡೆ ಒಂದು ನೆಟ್ವರ್ಕ್ ತಗೊಂಡಿದ್ದೀನಿ 10.0.0.0/16 ತಗೊಂಡ್ರೆ ನನಗೆ ಎಷ್ಟು IP ಅಡ್ರೆಸ್ ಬರುತ್ತೆ? 65,000 ಅಂತ ಹೇಳಿ ಅನ್ಕೊಳ್ಳಿ. ಈಗ 65,000 ನಾನು ಪೀಸಸ್ ಆಗಿ ಮಾಡ್ತಿದ್ದೀನಿ. ಅಂದ್ರೆ ಈ ಸಬ್ನೆಟ್ಗೆ ನನಗೆ 256 ಸಾಕು ಈ ಅವೈಲಬಿಲಿಟಿ ಝೋನ್ ಅಲ್ಲಿ. ಅದಕ್ಕೆ ನಾನು /24 ತಗೊಂತೀನಿ ಇಲ್ಲಿ ಮತ್ತೆ 10.0.1. ಇಲ್ಲಿ 16 ಕೊಟ್ರೆ ಎಷ್ಟು ರಿಸೋರ್ಟ್ ಆಗುತ್ತೆ? 2. 8 + 8 2 ಅಲ್ವಾ? ಸೊ ಇಲ್ಲಿ ಚೇಂಜ್ ಮಾಡ್ಬಿಟ್ಟು 0/24 ಅಂತ ಹೇಳಿ ಕೊಡ್ತೀನಿ. ಮತ್ತೆ ನಾನು ಇನ್ನೊಂದು ಸಬ್ನೆಟ್ ಒಳಗಡೆ 10.0.2.0/24 ಅಂತ ಹೇಳಿ ಕೊಡ್ತೀನಿ. ಇದು ಚೇಂಜ್ ಮಾಡ್ಬೋದಲ್ವಾ? ಅಲ್ವಾ? ಅದೇ ತರ ಈ ಸಬ್ನೆಟ್ ಅಲ್ಲಿ 10.0.3.0/24 ಅಂತ ಹೇಳಿ ಕೊಡ್ತೀನಿ. ಅಂದ್ರೆ ಎಲ್ಲಾ ಸಬ್ನೆಟ್ಸ್ಗೂ 256 -2 IP ಅಡ್ರೆಸ್ ಬರುತ್ತೆ. ಇದಕ್ಕೂ 254 IP ಅಡ್ರೆಸ್ ಬರುತ್ತೆ. ಇದಕ್ಕೂ 254. ಅಂದ್ರೆ ಈಗ ನಾನು ಎಷ್ಟು ಸರ್ವರ್ಸ್ ತಗೋಬಹುದು? 200 + 200 + 200 ಎಷ್ಟು IP ಅಡ್ರೆಸ್ ಅಲೋ ಆಗುತ್ತೆ ನನಗೆ? 750 ಸರ್ವರ್ಸ್ಗಿನ ಯಾರಾದ್ರೂ ಕಂಪ್ನಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸರ್ವರ್ಸ್? ನಾನು ರಿಯಲ್ ಟೈಮ್ ಅಲ್ಲೂ ಅಷ್ಟು ತಗೊಳಲ್ಲ. ಗಾಟ್ ಇಟ್? ನಾವೇನಂದ್ರೆ ಸ್ವಲ್ಪ ಜಾಸ್ತಿ ತಗಂತಾ ಇದೀವಿ ಫಾರ್ ಫ್ಯೂಚರ್ ರೆಫರೆನ್ಸ್. ಓಕೆ, ಅರ್ಥ ಆಯ್ತಾ ಇಲ್ಲಿ ಗಂಟ? ಎಸ್ ಸರ್, ಅರ್ಥ ಆಯ್ತು. ಫೈನ್. ಈಗ ಸ್ಕೂಲ್ ಕಾಂಪೌಂಡ್ ಕಟ್ಸಿದೀನಿ, ಗೇಟ್ ಕಟ್ಸಿದೀನಿ, ಸಬ್ನೆಟ್ ಮಾಡಿದೀನಿ, ಎಲ್ಲ ಆಯ್ತು. ಈಗ ಇನ್ನ ಏನ್ ಮಿಸ್ ಆಗಿದೆ? Notice board. ಯಾ, ಎಕ್ಸಾಂಪಲ್ ಇದು ಇಂಟರ್ನೆಟ್ ಅಲ್ವಾ? ಇಂಟರ್ನೆಟ್ ಅಂದ್ರೆ ನಾವೆಲ್ಲ ಇದೀವಿ ಇಂಟರ್ನೆಟ್ ಅಲ್ಲಿ. ಈ ಇಂಟರ್ನೆಟ್ ಇಂದ ಈ VPC ಒಳಗಡೆ ಒಂದು EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕು, ಯಾವ್ದಾದ್ರು ಸಬ್ನೆಟ್ ಕ್ರಿಯೇಟ್ ಮಾಡಿದೀನಿ ಅಂತೇಳಿ ಅನ್ಕೊಳ್ಳಲ್ಲ. ಈ ತರ ಬಂದ್ಬಿಟ್ಟು ಇಂಟರ್ನೆಟ್ ಇಂದ ಅವ್ನು ಗೇಟ್ ದಾಟ್ಕೋ ಬರ್ತಾನೆ. ಯಾರೇ ಆಗಿರ್ಲಿ ಗೇಟ್ ದಾಟ್ಕೋ ಬಂದು VPC ಒಳಗಡೆ ಹೋಗ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾನೆ? ಫಸ್ಟ್ ಅವನು ನೋಟಿಸ್ ಬೋರ್ಡ್ ಹತ್ರ ಹೋಗ್ತಾನೆ. ಸೊ IGW ಇಂದ ಕನೆಕ್ಟಿವಿಟಿ ಇರ್ಬೇಕು ಇಲ್ಲಿಗೆ. ಕ್ಲಾರಿಟಿ? ಅದೇ ನೋಟಿಸ್ ಬೋರ್ಡ್ ಇಂದ ಮತ್ತೆ ಇವ್ರಿಗೆ ಕನೆಕ್ಟಿವಿಟಿ ಇರಬೇಕು. ಸಾರಿ, ಅದೇ ನೋಟಿಸ್ ಬೋರ್ಡ್ ಇಂದ ಇವ್ರಿಗೂ ಇದೇ ತರ ಕನೆಕ್ಷನ್ ಇರಬೇಕು. ಲುಕ್ ಹಿಯರ್, ಈ ತರ ಯಾರೇ ಆಗಿರಲಿ IGW ಹತ್ರ ಬಂದ್ರೆ IGW ಎಲ್ಲಿಗೆ ಕಳ್ಸುತ್ತೆ? ನೋಟಿಸ್ ಬೋರ್ಡ್. ನೋಟಿಸ್ ಬೋರ್ಡು ಎಲ್ಲಿಗೆ ಕಳ್ಸುತ್ತೆ? ಯಾವ ಸಬ್ನೆಟ್ಗೆ ಬೇಕಂದ್ರೆ ಆ ಸಬ್ನೆಟ್ಗೆ ಕಳಿಸಬಹುದು. ಕ್ಲಾರಿಟಿ ಬಂತಾ? Yes, sir. ಈಗ ಇನ್ನೊಂದು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. Okay, this is your VPC. ಆಯ್ತಾ? This is your internet gateway. This is your route table. And this is your subnets. ಕ್ಲಾರಿಟಿ ಬರ್ತಿದೆ ಎಲ್ಲರಿಗೂ? ಇಲ್ಲಿ 2 ಸಬ್ನೆಟ್ಸ್ ಕೊಟ್ಟಿದ್ದೀನಿ. ಅಂದ್ರೆ you can consider this is one availability zone 1 and this is your availability zone 2. 2 ಝೋನ್ಸ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ಬೇಕಂದ್ರೆ 3ನೇದು ಕ್ರಿಯೇಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಕ್ಲಾರಿಟಿ ಬರ್ತಿದೆ? ಇನ್ನೊಂದು ಸಬ್ನೆಟ್ ಕ್ರಿಯೇಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ ಈ ತರ. ಕ್ಲಿಯರ್? ಫಸ್ಟ್ VPCಗೆ ನಾನು ಏನ್ ರೇಂಜ್ ಕೊಡ್ತಾ ಇದ್ದೀನಿ? 10.0.0.0/16 ಕೊಟ್ರೆ ನನಗೆ 64K IP ಅಡ್ರೆಸ್ ಬರುತ್ತೆ VPCಗೆ, ಒಂದು ನೆಟ್ವರ್ಕ್ಗೆ. ಈ 64ನ ನಾನು ಡಿವೈಡ್ ಮಾಡ್ತೀನಿ 3 ಪೀಸಸ್ ಆಗಿ. ನನಗೆ ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡ್ಕೊಂತೀನಿ. ನನಗೆ ಜಾಸ್ತಿ ಬೇಡ. 1000 ಬೇಕಾ? ಐ ಕ್ಯಾನ್ ಗೋ ಸ್ಲಾಶ್ನ ಚೇಂಜ್ ಮಾಡಿದ್ರೆ 1000 IP ಅಡ್ರೆಸ್ ಆಗುತ್ತೆ. ಇಲ್ಲಿ ನನಗೆ 256 ಬೇಕಾ? /24. ಅರ್ಥ ಆಗ್ತಿದೆ? ನನ್ಗೆ 100 IP ಅಡ್ರೆಸ್ ಬೇಕಾ? /25. ಕ್ಲಿಯರ್? ಎಷ್ಟು ಬೇಕಂದ್ರೆ ಸಬ್ನೆಟ್ಸ್ ಕೊಡ್ಬೋದು, ಬಟ್ ಸ್ಟ್ಯಾಂಡರ್ಡ್ ಆಗಿ ನಾವು ಒಂದೇ ಕೊಡ್ತೀವಿ. ಯು ನೋ ನೀಡ್ ಟು ವರಿ. ಕ್ಲಿಯರ್? ಸ್ಟೆಪ್ ನಂಬರ್ 1. create VPC. Okay, 16. Step number 2. Gateway. Okay, attached to VPC. Third one. Subnets.
ಎಕ್ಸಾಕ್ಟ್ಲಿ. subnets. ಇದನ್ನ ನಾನು ಪಬ್ಲಿಕ್ ಸಬ್ನೆಟ್ಸ್ ಅಂತ ಹೇಳಿ ಕರಿತೀನಿ. ಏನಕ್ಕೆ ಪಬ್ಲಿಕ್ ಸಬ್ನೆಟ್ಸ್ ಅಂತ ಹೇಳಿ ಕರಿತೀನಿ ಮಾತಾಡ್ತೀನಿ, ಆಯ್ತಾ. ಯಾವುದೇ ಸಬ್ನೆಟ್ ಈಗ ನೋಡಿ, ಯಾವುದೇ ಸಬ್ನೆಟ್ಸ್ ಇಟ್ಸ್ ಕನೆಕ್ಟೆಡ್ ಟು IGW ಥ್ರೂ NAT ಗೇಟ್ವೇ, ಐ ಮೀನ್ ಥ್ರೂ ರೌಟ್ ಟೇಬಲ್ ಇಂದ. ಇದನ್ನ ನಾವು ರೌಟ್ ಟೇಬಲ್ ಅಂತ ಹೇಳಿ ಕರಿತೀವಿ. ಓಕೆ, ದಾರಿ ತೋರಿಸೋ ಟೇಬಲ್ಸ್ ನಾವು ಏನಂತ ಕರಿತೀವಿ? So Route notified in the table. routing table. ಯಾವುದೇ ಸಬ್ನೆಟ್ಸ್ ರೌಟ್ ಟೇಬಲ್ ಕನೆಕ್ಟ್ ಆಗಿ ಈ ರೌಟ್ ಟೇಬಲ್ ಏನಾದರೂ IGW ಕನೆಕ್ಟ್ ಆಗಿದೆ ಅಂತಂದ್ರೆ ಇಟ್ಸ್ ಕಾಲ್ಡ್ ಪಬ್ಲಿಕ್. ಕ್ಲಿಯರ್? ನಾವು ನಾಳೆ ನಾಡಿದ ಕ್ಲಾಸಲ್ಲಿ ಪ್ರೈವೇಟ್ ಸಬ್ನೆಟ್ಸ್ ಬಗ್ಗೆ ಕಲಿಯೋದ, NAT ಗೇಟ್ವೇ ಎಲ್ಲ ಕಲಿಯೋದ, ಆಯ್ತಾ. ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಎವ್ರಿಥಿಂಗ್ ಇಸ್ ಪಬ್ಲಿಕ್. ಓಕೆ, ಕ್ರಿಯೇಟ್. ಇನ್ನೊಂದೇನು ಕ್ರಿಯೇಟ್ ಮಾಡಬೇಕು? route table. ರೌಟ್ ಟೇಬಲ್. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಈ ರೌಟ್ ಟೇಬಲ್ ಅಲ್ಲಿ ಎರಡಿದೆ. ಒಂದು ರೌಟ್ಸ್ ಅಂತ ಹೇಳಿ ಕರಿತೀವಿ. ಏನ್ ರೌಟ್ಸ್ ಅಂತಂದ್ರೆ ಮಾತಾಡ್ತೀನಿ. ಇನ್ನೊಂದು ಸಬ್ನೆಟ್ ಅಸೋಸಿಯೇಷನ್, SA ಅಂತೇಳಿ ಕರಿಬಹುದು. ಈಗ ಈ ಆರೋ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ? ಯಾವ IGW ಇಂದ ಎಲ್ಲಿಗೆ ಹೋಗ್ತಾ ಇದೆ? Routes. ಇದನ್ನ ಕನೆಕ್ಟಿವಿಟಿನ ನಾವು ಏನಂತ ಕರಿತೀವಿ ಗೊತ್ತಾ? ರೌಟ್ಸ್ ಅಂತೇಳಿ ಕರಿತೀವಿ. ಕ್ಲಿಯರ್? ಈ ರೌಟ್ ಟೇಬಲ್ ಇಂದ ಎಲ್ಲಿಗೆ ಹೋಗ್ತಿದೆ? Subnets. ಏನ್ ಅಸೋಸಿಯೇಟ್ ಆಗಿದೆ? Sub. ಏನ್ ಅಸೋಸಿಯೇಟ್ ಆಗಿದೆ? ಸಬ್ನೆಟ್. ಅದಕ್ಕೆ ಇದನ್ನ ನಾವು Subnets. ಸಬ್ನೆಟ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ. ಈ ಎರಡು ಟರ್ಮ್ಸ್ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ನೀವು ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ. ಒಂದು ರೌಟ್ಸ್ ಅಂತಂದ್ರೆ ಎಲ್ಲಿಂದ ಬರ್ತಿದೆ, ಎಲ್ಲಿ ಕಳಿಸ್ಬೇಕು ಅನ್ನೋದು. ಸಬ್ನೆಟ್ಸ್ ಅಂತಂದ್ರೆ ಯಾವ ಸಬ್ನೆಟ್ ಅಸೋಸಿಯೇಟ್ ಆಗಿದೆ ಈ ರೌಟ್ ಟೇಬಲ್ಸ್ಗೆ. ಇಲ್ಲಿಗೆ ಏನಾದ್ರೂ ಬಂದ್ರೆ ಯಾವ ಸಬ್ನೆಟ್ಸ್ ಕಳಿಸುತ್ತೆ, ಈ ಸಬ್ನೆಟ್ಸ್ ಕಳಿಸುತ್ತೆ. ಕ್ಲಿಯರ್? ಈಗ ನಾನು ಹೋಗಿ VPC ಕ್ರಿಯೇಟ್ ಮಾಡ್ತೀನಿ. ಸಿ ಹಿಯರ್, ಐ ಆಮ್ ಗೋಯಿಂಗ್ ಟು VPC. ಯಾವುದೇ ಆಗಿರ್ಲಿ, ನೀವೆಲ್ಲರೂ ಫ್ರೀ ಟೈರ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಈ ತರ ಇರುತ್ತೆ ನಿಮ್ಗೆ ಅಕೌಂಟ್, ಆಯ್ತಾ. ಈ ತರ ಅಕೌಂಟ್ ಇದ್ದಾಗ ಎಲ್ಲಾ ಸರ್ವಿಸಸ್ ನಮ್ಗೆ ಎಲ್ಲಿ ಲಿಸ್ಟ್ ಡೌನ್ ಆಗುತ್ತೆ, ಇಲ್ಲಿ ಲಿಸ್ಟ್ ಡೌನ್ ಆಗುತ್ತೆ. ನಿಮ್ಗೆ ಯಾವ ಬೇಕಂದ್ರೆ ಇಲ್ಲಿ ನೋಡ್ಕೋಬಹುದು, ಇಲ್ಲ ಸರ್ಚ್ ಮಾಡ್ಬೋದು. VPC ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಸ್ಟಾರ್ ಸಿಂಬಲ್ ಅಂತಂದ್ರೆ ಏನೂ ಇಲ್ಲ, ಫೇವ್ರೆಟ್ಗೆ ಆಡ್ ಆಗುತ್ತೆ. ಇಲ್ಲಿ ಆಡ್ ಆಯ್ತು ನೋಡಿ, ಹೋಗುತ್ತೆ. ಫೇವ್ರೆಟ್ಸ್ಗೆ ಆಡ್ ಮಾಡಿದ್ದೀನಿ ನಾನು, ಅದಕ್ಕೆ ಸ್ಟಾರ್ ಇದೆ. ನಾನು VPC ಓಪನ್ ಮಾಡಿದ್ರೆ ನಿಮ್ಗೆ ಬೈ ಡಿಫಾಲ್ಟ್ ಒಂದು VPC ಆಲ್ರೆಡಿ AWS ಅವರೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದಕ್ಕೇನು ಚಾರ್ಜಸ್ ಆಗಲ್ಲ, ಅವರೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ, ಅದಕ್ಕೇನು ಚಾರ್ಜಸ್ ಆಗಲ್ಲ. ಬಟ್ ಬೆಸ್ಟ್ ಪ್ರಾಕ್ಟೀಸಸ್ ನಾವೇನ್ ಕಲಿತೀವಿ ಅಂತಂದ್ರೆ AWS ಕ್ರಿಯೇಟ್ ಮಾಡಿರೋದು ನಾವೇನು ಯೂಸ್ ಮಾಡಲ್ಲ. ಏನಕ್ಕೆ? ನಮ್ಗೆ AWS ಗೊತ್ತು, ಕಲಿತಾ ಇದೀವಲ್ವಾ. ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಿರೋ ನೆಟ್ವರ್ಕ್ ನಮಗೆ ಏನಕ್ಕೆ ಬೇಕು? ನಮ್ದಾಗಿರೋ ಒಂದು ಓನ್ ನೆಟ್ವರ್ಕ್ ನಾನು ಕ್ರಿಯೇಟ್ ಮಾಡ್ತೀನಿ. ಇಲ್ಲ ಅವನೇನು ಕ್ರಿಯೇಟ್ ಮಾಡಿದ್ದಾನೆ? 172 ಇಂದ ಕ್ರಿಯೇಟ್ ಮಾಡಿದ್ದಾನೆ, ನನಗೆ 10 ಇಂದ ಬೇಕೀಗ. ಅಂದ್ರೆ ಕ್ಲಾಸ್ A. ಇದು ಯಾವ ಕ್ಲಾಸ್? ಇದು C. ಯಾವ ಕ್ಲಾಸ್ ಇದು? Class C. Class C. Class C, sir. One C. ಕ್ಲಾಸ್ C. ಓಕೆ, ಅದು ಕ್ಲಾಸ್ ಸಿನೇ. ಈಗ ನಾನು ಕ್ಲಾಸ್ ಎ ಇಂದ ಒಂದು ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಕ್ರಿಯೇಟ್ VPC ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ? ಗೋ ಅಂಡ್ ಕ್ಲಿಕ್ ದಿಸ್. ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ಇದು ಈಸಿ ವೇ. ನಾವ್ ಇದು ಕಲ್ತ್ರೆ ನಾವು VPC ಕಲಿಯಲ್ಲ. ಅಪ್ಕಮಿಂಗ್ ಕ್ಲಾಸಸ್ VPC ಪೇರಿಂಗ್ ಮಾತಾಡ್ಬೇಕಾದ್ರೆ ನಾನು ಇದನ್ನ ತೋರಿಸ್ತೀನಿ ಆಪ್ಷನ್. ಯು ನೋ ನೀಡ್ ಟು ವರಿ. ಈಗ VPC ಹೆಸರು ಏನಂತ ಕೊಡ್ಲಾ? ಮೈಕ್ರೋ VPC ಅಂತ ಹೇಳಿ ಕೊಡ್ಲಾ? ಮೈಕ್ರೋ ಡಿಗ್ರಿ ಅವ್ರದ್ದು ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಮೈಕ್ರೋ VPC ಅಂತ ಹೇಳಿ ಕೊಡ್ತಾ ಇದ್ದೀನಿ. ಓಕೆ, Okay. ಆ VPCಗೆ ನಾನು ರೇಂಜು 10.0./16 ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೋಡಿ, /8 ಸಪೋರ್ಟ್ ಮಾಡಲ್ಲ VPC AWS ಅಲ್ಲಿ. ಓನ್ಲಿ 16 and 28 ಸಪೋರ್ಟ್ ಮಾಡ್ತೇವೆ, 16 ಇಂದ 28 ಗಂಟ. ಸೊ ನಾನು 16 ತಗೊಂಡ್ರೆ ನನಗೆ ಎಷ್ಟು IP ಅಡ್ರೆಸ್ ಬರುತ್ತೆ ಸರ್? 65. 64. 65. 64. ಸೊ ಲೆಟ್ ಮಿ ಗೋ ಅಹೆಡ್ ಅಂಡ್ ಕ್ರಿಯೇಟ್ VPC. ಇಷ್ಟೇ ಸರ್ ಕ್ರಿಯೇಟ್ ಮಾಡೋದು. VPC ಕ್ರಿಯೇಟ್ ಆಯ್ತು, ಒಂದು ಕಾಂಪೌಂಡ್ ಕಟ್ಸ್ಬಿಟ್ಟೆ. ಇಫ್ ಯು ಸಿ ಹಿಯರ್, ಲೆಟ್ ಮಿ ಶೋ ಯು. ದಿಸ್ ಇಸ್ ಮೈ VPC, ರೈಟ್? Yes. ಅಲ್ವಾ? ಸಿ ಹಿಯರ್, ದಿಸ್ ಇಸ್ ಮೈ VPC ಗಾಯ್ಸ್. VPC ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಏನ್ ಕ್ರಿಯೇಟ್ ಮಾಡಬೇಕು? IGC. Gateway. ಇಂಟರ್ನೆಟ್ ಗೇಟ್ವೇಗೆ ಹೋಗ್ತೀನಿ. Internet gateway. ನನ್ನ ಹತ್ರ ಇದು ಎಕ್ಸ್ಟ್ರಾ ಇದೆ, ಲೆಟ್ ಮಿ ಡಿಲೀಟ್ ದಿಸ್. ಆಯ್ತಾ? ಇದು ಡಿಫಾಲ್ಟ್ ಒಂದು ಇರುತ್ತೆ, ನೀವು ಗಾಬರಿ ಆಗೋಬೇಕಾಗಿಲ್ಲ. ಲೈಕ್ VPC ಡಿಫಾಲ್ಟ್ ಒಂದು ಕೊಟ್ಟಿರ್ತಲ್ಲ, ಅದಕ್ಕೆ ಇರುತ್ತೆ. ಒಂದು IGW ನಾನು ಕ್ರಿಯೇಟ್ ಮಾಡ್ತೀನಿ.
ಮೈಕ್ರೋ IGW ಅಂತ ಕೊಡ್ಲಾ? ಕ್ರಿಯೇಟ್ ಆಯ್ತು. ಏನ್ ಸ್ಟೇಟ್ ಅಲ್ಲಿ ಇದೆ ಇದು? detach, ಏನಕ್ಕೆ? ಈಗ ಒಂದು ಕಾಂಪೌಂಡ್ ಕಟ್ಸ್ಬಿಟ್ಟು ಎಲ್ಲೋ ವೆಲ್ಡಿಂಗ್ ಶಾಪ್ ಅಲ್ಲಿ ಗೇಟ್ ನ ವೆಲ್ಡಿಂಗ್ ಮಾಡಿದ್ದಾರೆ, ಬಟ್ ಕ್ರಿಯೇಟ್ ಆಗಿದೆ, ತಗೊಬಂದು ಅಟ್ಯಾಚ್ ಮಾಡ್ಬೇಕಲ್ಲ VPC-ಗೆ, Yes, sir. ಕಾಂಪೌಂಡ್ಗೆ. Yes, sir. ಸೇಮ್ ಥಿಂಗ್ ಇಲ್ಲಿ ನೋಡಿ, ಡಿಟ್ಯಾಚ್ ಮೋಡ್ ಅಲ್ಲಿ ಇದೆ ಅಲ್ವಾ? ನನ್ನ VPC-ಗೆ ನಾನು ಅಟ್ಯಾಚ್ ಮಾಡ್ಬೇಕು ಅಂದ್ರೆ ಆಕ್ಷನ್ಸ್ ಬಂದ್ಬಿಟ್ಟು ಅಟ್ಯಾಚ್ ಟು VPC. ಓಕೆ, Micro VPC. Okay. ಅಟ್ಯಾಚ್ಡ್ ಅಲ್ವಾ? See here, you can also see your VPC ID. ನೀವು ಏನೇ ಕ್ರಿಯೇಟ್ ಮಾಡಿದ್ರೆ AWS ಅಲ್ಲಿ ಒಂದು ID ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ IGW ಕ್ರಿಯೇಟ್ ಮಾಡಿದಲ್ಲ, IGWಗೂ ಒಂದು ID ಕ್ರಿಯೇಟ್ ಆಗಿರುತ್ತೆ. ಕ್ಲಿಯರ್? ಇಲ್ಲಿ VPC ID-ಗೆ ಅಟ್ಯಾಚ್ ಆಗಿದೆ ನೋಡಿ, ಅಲ್ವಾ? ರೈಟ್? Yes. yes, sir. sir. ನೆಕ್ಸ್ಟ್ ಏನ್ ಮಾಡೋದ? Public Subnets. subnets. Public Subnets. ಎಷ್ಟು ಸಬ್ನೆಟ್ಸ್ ಕ್ರಿಯೇಟ್ ಮಾಡೋದ? 3, 2, 3. 2 or 3. ಇದೆರಡು ಆಗೋಯ್ತು. ಇಲ್ಲೊಂದು ಸಬ್ನೆಟ್, ಇಲ್ಲೊಂದು ಸಬ್ನೆಟ್, ಇಲ್ಲೊಂದು ಸಬ್ನೆಟ್ ಕ್ರಿಯೇಟ್ ಮಾಡೋದ. ಆಯ್ತಾ? 3. ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನ್ ಗೊತ್ತಾ? ರೀಜನ್ಸ್ ಅಂದ್ರೆ ಏನು ಅಂತ ಕೇಳಿದೀನಿ. ನೀವೇನಂತ ಹೇಳಿದೀರಾ? Graphical. ಗ್ರಾಫಿಕಲ್ ಅಲ್ಲ. Geographical area where geography, ನಾವೆಲ್ಲಿ ಕ್ರಿಯೇಟ್ Physical ಮಾಡ್ತಿದೀವಿ ಗೊತ್ತಾ? location. ನಾವು ಯಾವ ರೀಜನ್ ಅಲ್ಲಿ ಕ್ರಿಯೇಟ್ ಮಾಡ್ತಿದೀವಿ VPC? Mumbai, Mumbai. ಎಲ್ಲಿ ಕಾಣಿಸ್ತಿದೆ ನಿಮ್ಗೆ? virtual. Top of the black, here right side. ಇಲ್ಲಿದೆನಾ? Yes. Yes. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಿ ಕ್ರಿಯೇಟ್ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಸಿಂಗಾಪುರ್ಗೆ ಹೋಗ್ತೀನಿ ನೋಡಿ, ನನ್ನ VPC ಅಲ್ಲಿರುತ್ತೆ ಅಂತ ನೋಡಲ್ಲ. ಸಿಂಗಾಪುರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಚೇಂಜ್ ಆಗುತ್ತೆ ರೀಜನ್. VPC ಮೇಲೆ ಕ್ಲಿಕ್ ಮಾಡ್ತೀನಿ, ನಾನು ಕ್ರಿಯೇಟ್ ಮಾಡಿರೋ VPC ಇದೆನಾ ಇಲ್ಲಿ? ಹಾ? No, ಇಲ್ಲ. sir. ಸೊ ಫಸ್ಟ್ ರೀಜನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ರೀಜನ್ ನ ಸೆಲೆಕ್ಟ್ ಮಾಡ್ಕೊಂಡು VPC ನ ಕ್ರಿಯೇಟ್ ಮಾಡ್ಕೋಬೇಕು. ಆಯ್ತಾ? ಎಲ್ಲ ಈ ರೀಜನ್ ಏನೇ ಕ್ರಿಯೇಟ್ ಮಾಡಿದ್ರೆ ಈ ರೀಜನ್ ನ ನೋಡ್ಬಿಟ್ಟು ನೀವು ಕ್ರಿಯೇಟ್ ಮಾಡಬೇಕು. ಆಯ್ತಾ? ಕ್ಲಿಯರ್? Okay. ಈಗ ನಾನು VPC ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಹೋಗಿ ಸಬ್ನೆಟ್ ನಾನು ಕ್ರಿಯೇಟ್ ಮಾಡ್ತೀನಿ. ಆಯ್ತಾ? ಇದು ಡಿಫಾಲ್ಟ್ ಸಬ್ನೆಟ್ಸ್. ಈ VPC-ಗೆ 3 ಸಬ್ನೆಟ್ಸ್ ಇದಾವೆ. ಇದು ಡಿಫಾಲ್ಟ್. ಈಗ ನಾನು ರೀಜನ್ ಅಂತ ಹೇಳಿದ್ದೀನಲ್ಲ, ಮುಂಬೈ ಅಂತ ಹೇಳಿದೆ. ಮುಂಬೈಗೆ ಇನ್ನೊಂದು ಹೆಸರೇನು? Bombay. 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 AP South. AP South 1 ಅಂತ ಹೇಳಿ ಕರೀತಾರೆ. ಅದೇ ತರ ಎಲ್ಲಾ ಊರಿಗೂ ಒಂದು ಡಿಫ್ರೆಂಟ್ ನೇಮ್ ಇರುತ್ತೆ. ಇಲ್ಲಿ ನೋಡಿ, ಸಿಂಗಾಪುರ್ಗೆ AP South East 1, ನಾರ್ತ್ ವರ್ಜಿನಿಯನ್ಗೆ US East 1. ಆಯ್ತಾ? ಸಿಡ್ನಿಗೆ AP South East 2 ಅಂತಿದೆ. ಈಗ ಮುಂಬೈನ ಏನಂತ ಕರೀತಾರೆ AWS ಅವರು? AP South. AP South 1. 1. ಲೆಟ್ ಮಿ ಶೋ ಯು. ಇದು ಬಂದ್ಬಿಟ್ಟು AP South 1. ಇದನ್ನ AP South 1 ಅಂತ ಕರೆದ್ರೆ, ಸರ್ ಅವೈಲಬಿಲಿಟಿ ಝೋನ್ ನ ಏನಂತ ಕರೀತಾರೆ ಸರ್ ಅವರು ಅಂತ ಕೇಳ್ಬೋದು ನೀವು. ಇದನ್ನ ಅವರು AP South 1 ಇಲ್ಲಿ ಗಂಟ ಕರೆಕ್ಟೇ. ಇಲ್ಲಿ 1A, ಇಲ್ಲಿ AP South 1B, ಇದನ್ನ 1C ಈ ತರ ಕರೀತಾರೆ ಅವರು ಅವೈಲಬಿಲಿಟಿ ಝೋನ್ಸ್ ನ. ಕ್ಲಿಯರ್? yes, sir. ಈಗ ಕ್ರಿಯೇಟ್ VPC. ಎಲ್ಲಿ ಕ್ರಿಯೇಟ್ ಮಾಡ್ಬೇಕು ನಾನು VPC? VPC ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲಿ ಕ್ರಿಯೇಟ್ ಮಾಡಬೇಕು? ಸಬ್ನೆಟ್. First VPC, ಹ್ಮ್ micro VPC, ಎಸ್. ನೋಡಿ, ಎಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ? ಯಾರ ಒಳಗಡೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ? VPC ಅಲ್ಲ, VPC ಒಳಗಡೆ ತಾನೇ ಸಬ್ನೆಟ್ ಕ್ರಿಯೇಟ್ ಮಾಡ್ತಾ ಇರೋದು. ನನ್ನ VPC ಹೆಸರು ಏನು? Micro VPC. ಐ ಆಮ್ ಗೋಯಿಂಗ್ ಅಂಡ್ ಸೆಲೆಕ್ಟಿಂಗ್ ಮೈಕ್ರೋ VPC. ಇದ್ರೊಳಗಡೆ ಸಬ್ನೆಟ್ ನಾನು ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ನಾನು ಏನಂತ ಹೆಸರು ಕೊಡ್ಲೆ? ಪಬ್ಲಿಕ್ ಸಬ್ನೆಟ್ 01 ಅಂತ ಹೇಳಿ ಕೊಡ್ಲಾ? Yes, sir. ಅದ್ರ ಕೆಳಗಡೆ ಅವೈಲಬಿಲಿಟಿ ಝೋನ್ ಅಂತ ಹೇಳಿ ಕಾಣಿಸ್ತಿದೆ. ಈಗ ಡ್ರಾಗ್ ಡೌನ್ ಮಾಡಿದ್ರೆ ನಿಮಗೆ 3 ಅವೈಲಬಿಲಿಟಿ ಝೋನ್ ಬರ್ತಾ ಇದೆ ಅಲ್ವಾ? AP South 1A, AP South 1B, AP South 1C. ನಾನು ಫಸ್ಟ್ ಒನ್ AP South 1A ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ.
ಇದು ವಿ ಪಿ ಸಿ ರೇಂಜ್ ಅಂತ ಹೇಳ್ತಿದ್ದಾನೆ. ಈಗ ಸಬ್ನೆಟ್ಗೆ, ಈಗ ನೀವು ಸಬ್ನೆಟ್ ಅಲ್ಲಿ ಎಷ್ಟು ಕ್ಲಾಸ್ ರೂಮ್ಸ್ ಇರಬೇಕು ಅನ್ಕೊಂಡಿದ್ದೀರಾ? 10.0.16 ಅಂತಂದ್ರೆ ಇವೆರಡು ರಿಸರ್ವ್ಡ್, ಇವೇನು ಮಾಡೋಕ್ಕಾಗಲ್ಲ ನೀವು ಫಸ್ಟ್ 2 ನಂಬರ್ಸ್. ಇಲ್ಲಿ ನೀವು 1.0/24 ಕೊಡ್ಬೋದು. ಎಷ್ಟು IP ಅಡ್ರೆಸ್ ಬಂದಿದೆ ಇಲ್ಲಿ? 256. ಎಷ್ಟು ಬೇಕು ಅಷ್ಟು ನೀವು ಮಾಡ್ಬೋದು. ಅದಕ್ಕಿಂತ ಕಮ್ಮಿ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು ಗೊತ್ತಾ? ಕಮ್ಮಿ ಆಯ್ತಾ? Yes. ಎಷ್ಟು ಬೇಕೋ ಅಷ್ಟು ನೀವು ಕೊಟ್ಕೋಬಹುದು. ನಾನು 24 ಕೊಡ್ತೀನಿ ಬೈ ಡಿಫಾಲ್ಟ್. ಫೈನ್, ಕ್ರಿಯೇಟ್ ಮಾಡ್ತೀನಿ. ಒಂದು ವಿ ಪಿ ಸಿ ಕ್ರಿಯೇಟ್, ಒಂದು ವಿ ಪಿ ಸಿ ಒಳಗಡೆ ಒಂದು ಸಬ್ನೆಟ್ ಕ್ರಿಯೇಟ್ ಆಯ್ತು. ಈಗ ಇನ್ನೊಂದು ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಲ್ಲ 1B ಅಲ್ಲಿ. ಸೇಮ್ ವೇ ಈಗ ವಿ ಪಿ ಸಿಗೆ ಬರ್ತೀನಿ, ಮೈಕ್ರೋ ವಿ ಪಿ ಸಿ ಆಯ್ತಾ. ಮೈಕ್ರೋ ವಿ ಪಿ ಸಿ ಸಬ್ನೆಟ್ ನಾನು ಏನಂತ ಕೊಡ್ತೀನಿ? Public Public subnet. subnet 02 ಆಯ್ತಾ. ಅವೈಲಬಿಲಿಟಿ ಝೋನ್ 1B ಅಲ್ವಾ. ಇನ್ನೊಂದು ಅವೈಲಬಿಲಿಟಿ ಝೋನ್, ಈಗ ಇಲ್ಲೊಂದು ಸಬ್ನೆಟ್ ಕ್ರಿಯೇಟ್ ಮಾಡಿದೆ, ಇಲ್ಲೊಂದು ಮಾಡ್ತಾ ಇದ್ದೀನಿ ಈಗ. ಇಫ್ ಯು ಸಿ, ಇದು ಮಾಡ್ತಾ ಇದ್ದೀನಿ ಈಗ. ಓಕೆ, ಇದಕ್ಕೆ ಎಷ್ಟು IP ಅಡ್ರೆಸ್ ಬೇಕು? 10.0.1.0/24 ತಗೊಂಡ್ರೆ ವರ್ಕ್ ಆಗುತ್ತಾ ಇದು? No, already. ಏನಕ್ಕೆ? ಆಲ್ರೆಡಿ ಯೂಸ್ಡ್ ಅಲ್ವಾ. ಟ್ರೈ ಮಾಡೋದ? ಏನಂತ ಹೇಳ್ತಿದ್ಯಾ? ಓವರ್ಲ್ಯಾಪ್. ಸೊ ಈ ನಂಬರ್ನ ಚೇಂಜ್ ಮಾಡ್ಲಾ ನಾನು? 2 ಅಂತ ಹೇಳಿ ಕೊಡ್ಲಾ? Yes. ನೋಡಿ, ಕ್ರಿಯೇಟ್ ಆಯ್ತಾ? ಸೇಮ್ ವೇ ಸಬ್ನೆಟ್ 3 ಕೂಡ ಅದೇ ತರ ಮಾಡ್ತೀನಿ ನೋಡಿ. ಇಲ್ಲೇನಂತ ಕೊಡ್ಲಿ? Public subnet. Public 03. subnet 03. C. 03 ಕೊಟ್ಟೆ. ಇಲ್ಲಿ ಬಂದ್ಬಿಟ್ಟು 10.0.1 ಕೊಡ್ಲಾ 2 ಕೊಡ್ಲಾ? 3. 3. ಯಾವ್ದು ಕೊಡ್ಬೋದು, 4 ಆದ್ರೂ ಏನಾದ್ರು ಯೂಸ್ ಮಾಡಿರೋದು ಮಾಡಬಾರ್ದು. ಕ್ಲಿಯರ್ Yes, sir. ಆಯ್ತಾ? Yes. ಫೈನ್, ಲೆಟ್ ಮಿ ಗೋ ಅಡ್ ಅಂಡ್ ಕ್ರಿಯೇಟ್. ಅಂದ್ರೆ ಒಂದು ಕೇಕ್ ಅಲ್ಲಿ ಒಂದು ಪೀಸ್ ಕಟ್ ಮಾಡಿದ್ಮೇಲೆ ಮತ್ತೆ ಆ ಪೀಸ್ ನ ಕಟ್ ಮಾಡಿಬಿಟ್ರೆ ಹೆಂಗಾಗುತ್ತೆ ಅದು ಎಲ್ಲಾರ್ಗು ಅಲ್ವಾ. ಫೈನ್, ನೋಡಿಲ್ಲಿ ಒಂದು ವಿ ಪಿ ಸಿ ಕ್ರಿಯೇಟ್ ಮಾಡಿದೆ. ದಿಸ್ ಈಸ್ ಮೈ ವಿ ಪಿ ಸಿ. ID ಕಾಪಿ ಮಾಡ್ತೀನಿ. ಇಲ್ಲಿಗೆ ಬಂದು ಎಷ್ಟು ಸಬ್ನೆಟ್ಸ್ ಇದಾವೆ ಇಲ್ಲಿ ಫಿಲ್ಟರ್ ಮಾಡ್ಬೋದು. ಎಂಟರ್ ಮಾಡಿದೆ, 3 ಸಬ್ನೆಟ್ಸ್ ಇದೆ. 3 ಸಬ್ನೆಟ್ ಇಲ್ಲಿ ನೋಡಿ. AP South 1, AP South 1A 1C ಅಲ್ಲಿ 1B ಅಲ್ಲಿ ಮಾಡಿಲ್ಲ ನಾನು. ಯಾವ್ದದು ನೋಡೋದ? ಸೆಕೆಂಡ್ ಒನ್, ಥರ್ಡ್ ಒನ್ ನಾನು 1B ಅಲ್ಲೇ ಮಾಡಿದ್ದೀನಿ. ಫಸ್ಟ್ ಒನ್ ಸೆಕೆಂಡ್ ಒನ್ ನಾನು 1A. ಅದಕ್ಕೆ ಸೆಕೆಂಡ್ ಒನ್ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಕ್ರಿಯೇಟ್ ಮಾಡ್ಲಾ ನಾನು? ಏನಂತೀರಾ? Yes, sir. ಅದು ನಾನು ಸೆಲೆಕ್ಟ್ ಮಾಡಿಲ್ಲ, ನೀವು ಯಾರು ನೋಡಿಲ್ಲ. ಸೊ ಇದನ್ನ ಡಿಲೀಟ್ ಮಾಡ್ಬಿಟ್ಟು ನಾನು ಮತ್ತೆ ಕ್ರಿಯೇಟ್ ಮಾಡ್ತೀನಿ. ಸಬ್ನೆಟ್ 2 ಅಲ್ವಾ ಅದು? ಪಬ್ಲಿಕ್ ಸಬ್ನೆಟ್, ನೋ ಪ್ರಾಬ್ಲಮ್. ಐ ವಿಲ್ ಕಮ್ ಹಿಯರ್. ಇಲ್ಲಿಗೆ ಬಂದ್ಬಿಟ್ಟು ಪಬ್ಲಿಕ್ ಸಬ್ನೆಟ್ 2 ಏನಂತ ಕೊಡ್ಬೇಕು? 1C ಅಲ್ವಾ? 1B, sir. 1B, sir. 1B, sir. ಓಕೆ, ನಾನ್ ತಪ್ಪ ಮಾಡಿದೆ, ನೋ ಪ್ರಾಬ್ಲಮ್. ಇಲ್ಲಿ ಬಂದ್ಬಿಟ್ಟು ನಾನು 24 ಕೊಡ್ತೀನಿ ಆಯ್ತಾ. ಫೈನ್, ಕ್ರಿಯೇಟ್ ಸಬ್ನೆಟ್. ಕ್ರಿಯೇಟ್ ಆಯ್ತಾ? ಮತ್ತೆ ಟ್ರೈ ಮಾಡೋದ? ಕಾಪಿ ಮಾಡ್ತೀನಿ, ಸಬ್ನೆಟ್ಸ್ ಬಂದು ಚೆಕ್ ಮಾಡ್ತೀನಿ ಎಷ್ಟು ಸಬ್ನೆಟ್ಸ್ ಇದೆ. ವಿ ಪಿ ಸಿಗೆ 3 ಸಬ್ನೆಟ್ಸ್ ಇದೆ. 3 ಒಳಗಡೆ 1A 1B 1C ಅವೈಲಬಲ್ ಝೋನ್ 1 2 3 ಅಲ್ಲಿ ಕ್ರಿಯೇಟ್ ಆಗಿದೆ. ಫೈನ್. ರೀಜನ್ ಯಾವುದು? AP South 1 ಮುಂಬೈ. ಅರ್ಥ ಆಯ್ತಾ? ಹ್ಯಾಪಿ. ಇಲ್ಲಿ ನೋಡಿ ಎಷ್ಟು IP ಅಡ್ರೆಸ್ ಇದೆ ಒಂದು ಸಬ್ನೆಟ್ಗೆ? 251. 251. ಬಟ್ ಎಷ್ಟು ಇರ್ಬೇಕಾಗಿತ್ತು? ನಮ್ಗೆ ಬರೋದೇ 256. 256 ಅದರೊಳಗಡೆ -2 ನಿಮ್ಗೆ ಏನಕ್ಕೆ ಅಂತ ಗೊತ್ತಾಯ್ತು, ಬ್ರಾಡ್ಕಾಸ್ಟ್ಗೆ ಲೂಪಿಂಗ್ಗೆ. ಅದೇ ತರ AWS ಅವ್ರಿಗೆ 254 ಕೊಟ್ಟರೆ ಅವ್ರೇನ್ ಮಾಡ್ತಾರೆ ಗೊತ್ತಾ? ಅವ್ರು ನಿಮ್ಗೆ ಕೊಡೋದ 251. ಮಿಕ್ಕಿರೋ IP ಅಡ್ರೆಸ್ ಅವ್ರು ತಗೊಂತಾರೆ ರೌಟಿಂಗ್ಗೆ. ಆಯ್ತಾ? ಮಿಕ್ಕಿರೋ ಎಷ್ಟು IP ಅಡ್ರೆಸ್ಸಸ್? 3 IP ಅಡ್ರೆಸ್ ಅವ್ರು ತಗೊಂತಾರೆ ಇಂಟರ್ನಲ್ ಪರ್ಪಸ್ಗೆ. ಕೊಡೋದು ನಿಮ್ಗೆ ಇಷ್ಟು. ಕ್ಲಿಯರ್? ಟೋಟಲ್ -5. ಏನೇ ಸಬ್ನೆಟ್ ಕ್ರಿಯೇಟ್ ಮಾಡಿದ್ರೆ 5 IP ಅಡ್ರೆಸ್ ಹೋಗುತ್ತೆ. -2 ಹೋಗುತ್ತೆ ಈ 3 AWS ಅವ್ರಿಗೆ, ಇದು ನೆಟ್ವರ್ಕ್ಗೆ. ಆಯ್ತಾ? ಎಲ್ಲಿ ಹೋಗುತ್ತೆ ಸರ್? ಯಾರು ಕೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಫೈನ್. ಅದಾಗಿದ್ಮೇಲೆ ಒಂದು IGW ಕ್ರಿಯೇಟ್ ಮಾಡಿದ್ದೀನಿ, ತೋರಿಸಲ? IGW ಇಲ್ಲಿದೆ. ಇನ್ನೇನು ಕ್ರಿಯೇಟ್ ಮಾಡ್ಬೇಕು ಸರ್? ಈ ಡಯಾಗ್ರಾಮ್ ನೋಡಿ. ಇದು ಆಗೋಯ್ತು, ಇದು ಆಗೋಯ್ತು, ಇದು ಆಗೋಯ್ತು, ಇದು ಆಗೋಯ್ತು. ಒಂದು ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದ, ಪಬ್ಲಿಕ್ ರೌಟ್ ಟೇಬಲ್. ಯಾರೋ ತೆಗಿತೀನಿ ರೀ. ಈಗ ಒಂದು ರೌಟ್ ಟೇಬಲ್ ನಾನು ಕ್ರಿಯೇಟ್ ಮಾಡ್ತೀನಿ. ಕ್ಯಾನ್ ಐ ಗೋ ಹೆಡ್ ಅಂಡ್ ಕ್ರಿಯೇಟ್? ರೌಟ್ ಟೇಬಲ್ಸ್ ಬನ್ನಿ. ಓಕೆ, ಇರ್ತವೆ, ತಲೆ ಕೆಡಿಸ್ಕೋಬೇಡಿ. ಇಟ್ಸ್ ಅ ಡಿಫಾಲ್ಟ್. ಕ್ರಿಯೇಟ್ ರೌಟ್ ಟೇಬಲ್.
ಇದಕ್ಕೆ ನಾನು ಮೈಕ್ರೋ ಪಬ್ಲಿಕ್ ರೌಟ್ ಟೇಬಲ್ ಅಂತ ಹೇಳಿ ಕೊಡ್ಲಾ? Yes, sir. Okay, sir. ಏನಕ್ಕೆ ಪಬ್ಲಿಕ್ ಅಂತ ಕರಿತಾ ಇದ್ದೀನಿ ನಿಮ್ಗೆ ನಾಳೆ ಗೊತ್ತಾಗುತ್ತೆ. ಮೈಕ್ರೋ ಪಬ್ಲಿಕ್ RT ಅಂತೇಳಿ ಕರಿತೀನಿ. ಏನಂತ ಕರಿತೀನಿ? RT. ಎಲ್ಲಿ ಕ್ರಿಯೇಟ್ ಮಾಡ್ಬೇಕು ಈ ರೌಟ್ ಟೇಬಲ್? ಯಾವ VPC ಒಳಗಡೆ? ಮೈಕ್ರೋ VPC ಒಳಗಡೆ ಅಲ್ವಾ? ಲೆಟ್ ಮಿ ಗೋ ಅಹೆಡ್ ಅಂಡ್ ಕ್ರಿಯೇಟ್ ರೌಟ್ ಟೇಬಲ್. ಅಷ್ಟೇ, ಕ್ರಿಯೇಟ್ ಆಯ್ತು. ಇನ್ನೇನ್ ಮಾಡ್ಬೇಕೀಗ? ರೌಟ್ ಟೇಬಲ್ ಕ್ರಿಯೇಟ್ ಆಯ್ತು, ತಗೊಬಂದು ರೌಟ್ ಟೇಬಲ್ ನ ಕೂಡಿಸ್ದೆ ಇಲ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು? Attach it to Attach to the IG. network. ಅಟ್ಯಾಚ್ ಟು ದಿ IGW ಅಲ್ವಾ? ಅಂದ್ರೆ ಅಟ್ಯಾಚ್ ಅಲ್ಲ, ರೌಟ್ ಟು ದಿ IGW ಈ ತರ ಅಲ್ವಾ? Yes. ಅದು ಎಲ್ಲಿರುತ್ತೆ ಅಂತಂದ್ರೆ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಗೆ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ ರೌಟ್ಸ್. Yes, sir. ಇಲ್ಲಿಗೆ ಬಂದ್ಬಿಟ್ಟು ಎಡಿಟ್ ರೌಟ್ಸ್ ಇಲ್ಲಿ Add ಇಲ್ಲೇನ್ ಸೆಲೆಕ್ಟ್ ಮಾಡ್ಬೇಕು? Internet gateway. ಇದೆ ತಾನೇ ನಮ್ದು ಮೈಕ್ರೋ IGW. ಇಲ್ಲಿ ಏನ್ ಕೊಡ್ಬೇಕು? ಇಲ್ಲಿ ನಾನು 0000 ಅಂತ ಕೊಡ್ತೀನಿ. ಏನಕ್ಕೆ ಸರ್ ನಾನು 000/0 ಕೊಟ್ಟಿದ್ದೀನಿ? ಯಾರಾದ್ರೂ ಹೇಳ್ತೀರಾ? IP address starting from ಅಂದ್ರೆ ಏನಕ್ಕೆ ಸ್ಟಾರ್ಟಿಂಗ್ ಅಂತ ಗೊತ್ತಾಯ್ತು, ಏನಕ್ಕೆ ಕೊಟ್ಟಿದ್ದೀನಿ 0? ಬೇರೆದ್ ಕೊಡ್ಬಾರ್ದಾ? IP address ಅಸೈನ್ ಆಗಿರಲ್ಲ, ಗೇಟ್ವೇ ಥ್ರೂ ನೋಡಿ, ನಾವೆಲ್ಲ ಯಾರು ಇಂಟರ್ನೆಟ್ ಅಲ್ಲಿ ಇದೀವಿ ಅಲ್ವಾ? ನಾವೆಲ್ಲ ಎಲ್ಲಿದ್ದೀವಿ? ಇಂಟರ್ನೆಟ್ ಅಲ್ಲಿ ನನಗೆ ಒಂದು IP ಅಡ್ರೆಸ್ ಇರುತ್ತೆ, ನಿಮಗೆ ಒಂದು IP ಅಡ್ರೆಸ್ ಇರುತ್ತೆ, ಬೇರೆಯವ್ರಿಗೆ ಒಂದು IP ಅಡ್ರೆಸ್. ಯಾರೇ ಆಗಿರ್ಲಿ, ನನ್ನ VPC ಒಳಗಡೆ ಬರಬೇಕು ಅಂತಂದ್ರೆ ನೀನು IGW ಹತ್ರ ಬಂದ್ರೆ IGW ಹತ್ರ 00 ಎನಿ IP ಅಡ್ರೆಸ್ ಐ ವಿಲ್ ಟೇಕ್ ಟು ರೌಟ್ ಟೇಬಲ್ ಅಂತೇಳಿ 0.0.0.00 ಅಂತಂದ್ರೆ ಎನಿ, ಯಾರೇ ಆಗಿರ್ಲಿ. ಕ್ಲಿಯರ್? ಯಾವುದೇ IP ಅಡ್ರೆಸ್ ಐ ವಿಲ್ ಅಲೋ ಅಂತೇಳಿ ನಾನು 0 ಕೊಡ್ತಾ ಇರೋದು. ಕ್ಲಿಯರ್? ಅರ್ಥ ಆಯ್ತು? ಅದಕ್ಕೆ ನಾನು 00 ಅಂತೇಳಿ ಕೊಡ್ತಾ ಇದ್ದೀನಿ. ಯಾವುದೇ IP ಅಡ್ರೆಸ್, ಎನಿ IP ಅಡ್ರೆಸ್ ಫ್ರಮ್ ಇಂಟರ್ನೆಟ್ IGW ಹತ್ರ ಬಂದ್ರೆ ಎಲ್ಲಿಗೆ ಕಳಿಸುತ್ತೆ? ರೌಟ್ ಟೇಬಲ್ ಹತ್ರ ಕಳಿಸುತ್ತೆ. ಕ್ಲಿಯರ್? ರೌಟ್ ಟೇಬಲ್ ಹತ್ರ ಕಳಿಸುತ್ತೆ. ಅರ್ಥ ಆಯ್ತು? ಲೆಟ್ ಮಿ ಸೇ. Yes, sir. ರೌಟ್ಸ್ ಆಗೋಯ್ತು. ನೆಕ್ಸ್ಟ್ ಇದು ಈ ಕನೆಕ್ಟಿವಿಟಿ ಆಗೋಯ್ತು. ನೆಕ್ಸ್ಟ್ ಸಬ್ನೆಟ್ಸ್ ಬೇಕಲ್ವಾ ಆ ರೌಟ್ಸ್ಗೆ, ರೈಟ್? ಇಲ್ಲಿಗೆ ಬಂದ್ಬಿಟ್ಟು ರೌಟ್ ಟೇಬಲ್ ಮತ್ತೆ ಕ್ಲಿಕ್ ಮಾಡ್ತೀನಿ. ಎಲ್ಲಿದೆ ನನ್ನ ರೌಟ್ ಟೇಬಲ್? ಇದು ತಾನೇ, ರೈಟ್? ಸಬ್ನೆಟ್ ಅಸೋಸಿಯೇಷನ್ಗೆ ಹೋಗ್ತೀನಿ, ಅದ್ರ ಪಕ್ಕನೇ ಇದೆ. ಇಲ್ಲಿ ಯಾವ ಸಬ್ನೆಟ್ಸ್ ಕೊಡ್ಬೇಕು? 3 ಸಬ್ನೆಟ್ಸ್ ಕೊಡ್ಬೇಕಲ್ವಾ ನಾನು? 1 2 3 ಕೊಟ್ನಾ? ಇಲ್ಲಿ ಕೆಳಗಡೆ ಸೆಲೆಕ್ಟ್ ಆಯ್ತು ನೋಡಿ, IDs ಅಲ್ವಾ? ಸೇವ್ ಸಬ್ನೆಟ್ ಅಸೋಸಿಯೇಷನ್ ಬಂತಾ? ಅಂದ್ರೆ ಕನೆಕ್ಟಿವಿಟಿ ಆಯ್ತು ನೋಡಿ. ಸೆಲೆಕ್ಟ್ ಮಾಡಿ ಸಬ್ನೆಟ್ ಅಸೋಸಿಯೇಷನ್ ಹೋಗಿ. ಇಲ್ಲಿ 3 ಸಬ್ನೆಟ್ಸ್ ಬರ್ಬೇಕು ನಿಮ್ಗೆ. ಬಂತಾ 3? ರೈಟ್? ಅದೇ ತರ ರೌಟ್ಸ್ ಅಲ್ಲಿ IGW VPC ಇಷ್ಟೇ ಸರ್ ಕ್ರಿಯೇಟ್ ಮಾಡೋ. ಕಷ್ಟನಾ ಈಸಿನಾ? Easy. ಅದು ವರ್ಕ್ ಆಗ್ತಿದೇನಾ ಇಲ್ಲ ಅಂತೇಳಿ ಹೆಂಗ್ ಚೆಕ್ ಮಾಡೋದು ಈಗ ನಾವು? ಕ್ರಿಯೇಟ್ ಮಾಡಿದೀವಿ, ಫೈನ್. ನೆಟ್ವರ್ಕ್ ಇಂಟರ್ನೆಟ್ ಇಂದ ಆಕ್ಸೆಸ್ ಆಗ್ತಿದೆನಾ ಸಬ್ನೆಟ್ಸ್ಗೆ ಎಲ್ಲ ಹೆಂಗ್ ಚೆಕ್ ಮಾಡೋದು? EC2 ಮಿಷನ್ ಎಲ್ಲೋ ಒಂದ್ ಕಡೆ ಒಂದು ಸರ್ವರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಅದನ್ನ ನಾವು EC2 ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಯಾವ್ದಾದ್ರು ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಹೋಗಿ ಮಾಡ್ಲಾ ಒಂದು EC2 ಮಿಷನ್ ಕ್ರಿಯೇಟು? EC2 ಇಸ್ ನಥಿಂಗ್ ಬಟ್ VM ಅಂತ ಹೇಳಿ ಕರಿಬಹುದು, ಇನ್ಸ್ಟೆನ್ಸ್ ಅಂತ ಹೇಳಿ ಕರಿಬಹುದು, EC2 ಅಂತ ಹೇಳಿ ಕರಿಬಹುದು, ಸರ್ವರ್ ಅಂತೇಳಿ ಕರಿಬಹುದು. ಗಾಟ್ ಇಟ್? ಒಂದು VM ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಕ್ರಿಯೇಟ್ ಮಾಡ್ತೀನಿ? ಎಲ್ಲಾದ್ರೂ ಕ್ರಿಯೇಟ್ ಮಾಡ್ಬೋದು. ಯಾವುದೇ ಸಬ್ನೆಟ್ ಅಲ್ಲಾದ್ರೂ ನಾನು ಕ್ರಿಯೇಟ್ ಮಾಡ್ಬೋದು. ನನ್ನ VPC ಒಳಗಡೆ 3 ಸಬ್ನೆಟ್ಸ್ ಇದೆ. ಅದ್ರೊಳಗಡೆ ಒಂದೇ ಕ್ರಿಯೇಟ್ ಮಾಡೋಕ್ಕಾಗೋದು. ಸಬ್ನೆಟ್ ಹೊರಗೆ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆಯ್ತಾ? ಸೊ ಒಂದು EC2 ಮಿಷನ್ ಯಾವ ತರ ನಾನು ಕ್ರಿಯೇಟ್ ಮಾಡ್ತೀನೋ ಐ ವಿಲ್ ಶೋ ಯು ನೌ. ಓಕೆ? ಈ EC2 ಮಿಷನ್ ಕ್ರಿಯೇಟ್ ಮಾಡಿದಾಗ EC2 ಮಿಷನ್ ಏನ್ ಬರುತ್ತೆ? ಯಾರಾದ್ರೂ ಹೇಳ್ತೀರಾ? 2 IP ಅಡ್ರೆಸ್ ಬರ್ಬೇಕಲ್ವಾ? ಒಂದು Public. ಇನ್ನೊಂದು Private. ಪಬ್ಲಿಕ್ IP ಅಡ್ರೆಸ್ ಅಂತಂದ್ರೆ ಇಲ್ಲಿ 10 ಡಾಟ್ ಯಾವ ರೇಂಜ್ ಇಂದ ಆಗಿದೆ ಅದು ಬರುತ್ತೆ ಪಬ್ಲಿಕ್ಗೆ. ಆಯ್ತಾ? ಸಾರಿ, ಪ್ರೈವೇಟ್ಗೆ ಯಾವ IP ಅಡ್ರೆಸ್ ಬರುತ್ತೆ, ಇಲ್ಲಿ ಏನ್ ಸ್ಟಾರ್ಟ್ ಮಾಡಿದ್ವಿ ರೇಂಜ್, ಆ IP ಅಡ್ರೆಸ್ ಅಲೋಕೇಟ್ ಆಗುತ್ತೆ.
ಕ್ಲಿಯರ್? ಇದೇನಿಗೆ ಬೇಕು? ಇಂಟರ್ನಲ್ ಕಮ್ಯುನಿಕೇಶನ್ಗೋಸ್ಕರ. ಈ VPC ಒಳಗಡೆ ಮಾತಾಡಬೇಕು ಅಂತಂದ್ರೆ ಪ್ರೈವೇಟ್ IP ಅಡ್ರೆಸ್ ಬೇಕೇ ಬೇಕಾಗುತ್ತೆ. ಈಗ ಇಂಟರ್ನೆಟ್ ಇಂದ ನಾವು ಈ ಸರ್ವರ್ ಹತ್ರ ಮಾತಾಡಬೇಕು ಅಂತಂದ್ರೆ ಈ ಸರ್ವರ್ಗೆ ಏನಿರಬೇಕು? Public. Public address. ನಾವೆಲ್ಲ ಇಂಟರ್ನೆಟ್ ಅಲ್ಲಿ ಕೂತ್ಕೊಂಡು ಈ ಸರ್ವರ್ಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ನಮ್ಗೆ ಏನಿರಬೇಕು? ಈ ಸರ್ವರ್ದು ಪಬ್ಲಿಕ್ IP ಅಡ್ರೆಸ್ ಇರಬೇಕು. ಅವಾಗೇ ನಾನು ಕನೆಕ್ಟ್ ಆಗೋಕ್ಕಾಗುತ್ತೆ ಬೈ ಯೂಸಿಂಗ್ ಪಬ್ಲಿಕ್ IP ಅಡ್ರೆಸ್. ಕ್ಲಿಯರ್? Yes, sir. ಇಲ್ಲಿಗೆ ಬಂದ್ಬಿಟ್ಟು ನಾನು EC2 ಅಂತೇಳಿ ಟೈಪ್ ಮಾಡ್ತೀನಿ. Sir, can you please repeat it? ಈ ಸರ್ವರ್ಗೆ 2 IP ಅಡ್ರೆಸ್ ಇರುತ್ತೆ ಮ್ಯಾಮ್. ಒಂದು ಪಬ್ಲಿಕ್, ಇನ್ನೊಂದು Private. ಪ್ರೈವೇಟ್ IP ಅಡ್ರೆಸ್ ಏನಿಗೆ ಬೇಕು? ಪಬ್ಲಿಕ್ IP ಅಡ್ರೆಸ್ ಏನಿಗೆ ಬೇಕು? ನಾನು ಮಾತಾಡಿದ್ದೀನಿ. ಪ್ರೈವೇಟ್ IP ಅಡ್ರೆಸ್ ಇಸ್ ಯೂಸ್ಡ್ ಟು Associate the devices. Device. Communicate Communicate between the devices. ಇಂಟರ್ನಲಿ Internal. ಅಲ್ವಾ? Internal Internally communicate. ಈಗ ನಾನು ಇಂಟರ್ನೆಟ್ ಅಲ್ಲಿ ಇದ್ದೀನಿ. ಈ ಸರ್ವರ್ಗೆ ನಾನು ಕಮ್ಯುನಿಕೇಟ್ ಆಗಬೇಕು ಅನ್ಕೊಂಡಿದ್ದೀನಿ. ಈ ಸರ್ವರ್ದು ಪ್ರೈವೇಟ್ IP ಅಡ್ರೆಸ್ ಬಂದು 10.0.1.1 ಅಂತೇಳಿ ಅನ್ಕೊಳ್ಳಿ. ಆಯ್ತಾ? ಈ ಸರ್ವರ್ಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಇಂಟರ್ನೆಟ್ಗೆ ಹೋಗ್ಬಿಟ್ಟು ಇಫ್ ಐ ವಾಂಟ್ ಟು ಕಮ್ಯುನಿಕೇಟ್, ವರ್ಲ್ಡ್ ಅಲ್ಲಿ ಎಷ್ಟು ಜನ ಹತ್ರ ಇರುತ್ತೆ IP ಅಡ್ರೆಸ್? ಕ್ಯಾನ್ ಯು ಇಮ್ಯಾಜಿನ್? ಪ್ರೈವೇಟ್ ನೆಟ್ವರ್ಕ್ ಅಲ್ಲ, ಯಾರ ಹತ್ರ ಆದ್ರೂ ಇರ್ಬೋದು ಅಲ್ವಾ? Yes, sir. ನಮ್ಮ ಮನೆ ನೆಟ್ವರ್ಕ್ ಇರ್ಬೋದು, ನಿಮ್ಮ ಮನೆ ನೆಟ್ವರ್ಕ್ ಇರ್ಬೋದು, ಇನ್ನೊಬ್ಬರ ಮನೆ ನೆಟ್ವರ್ಕ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಯೂನಿಕ್ ಒಂದು IP ಅಡ್ರೆಸ್ ಬೇಕು ತಾನೆ ಕನೆಕ್ಟ್ ಆಗಕ್ಕೆ. Yes, sir. ಸೊ ಇಂಟರ್ನೆಟ್ ಇಂದ ನಾನು ಈ ಮಿಷನ್ಗೆ ಕನೆಕ್ಟ್ ಆಗೋದು ಯಾವ ತರ? ಬೈ ಯೂಸಿಂಗ್ Public ಪಬ್ಲಿಕ್ IP IP ಅಡ್ರೆಸ್. Public address. IP address. ಕ್ಲಿಯರ್? Yes. Yes, Yes, sir. sir. EC2 ಬರ್ತೀನಿ. EC2 ಓಪನ್ ಮಾಡಿದ್ರೆ ಈ ತರ ಇರುತ್ತೆ. ನಿಮಗೆ ರೀಜನ್ ಚೆಕ್ ಮಾಡಿ, ಯಾವ ರೀಜನ್ ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. Just a minute. ನಾನೇನು ಕ್ರಿಯೇಟ್ ಮಾಡಿದ್ದೆ ಬೆಳಗ್ಗೆ ಮಾರ್ನಿಂಗ್ ಬ್ಯಾಚ್ಗೆ. ಐ ಹ್ಯಾವ್ ನಾಟ್ ಡಿಲೀಟೆಡ್. ಲೆಟ್ ಮಿ ಡಿಲೀಟ್. ಸಾರಿ ಫಾರ್ ದಾಟ್. ಓಪನ್ ಮಾಡಿದಾಗ ನಿಮಗೆ ಈ ತರ ಬರುತ್ತೆ ಡ್ಯಾಶ್ ಬೋರ್ಡ್. EC2 ಮಿಷನ್ ಅಲ್ವಾ? ಈಗ ಬಂದಾಗ ಎಷ್ಟು ಸರ್ವರ್ಸ್ ರನ್ನಿಂಗ್ ಇದೆ? ಏನೂ ಇಲ್ಲ ನನ್ನ ಹತ್ರ ಇನ್ಸ್ಟೆನ್ಸಸ್. ಸೊ ಒಂದು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಲಾ? ಲಾಂಚ್ ಇನ್ಸ್ಟೆನ್ಸ್ಗೆ ಹೋಗ್ತೀನಿ. ಓಕೆ, ಅರ್ಥ ಆಯ್ತು? ಈ ಸರ್ವರ್ಗೆ sir. ನಾನು ನೇಮ್ ಡೆಮೋ ಸರ್ವರ್ ಅಂತೇಳಿ ಕೊಡ್ತೀನಿ. ನನ್ನ ಹೆಸರು ಕೊಡ್ತೀನಿ. ಆಯ್ತಾ? ಡೆಮೋ ಸರ್ವರ್ ಕುಮಾರ್ ಅಂತೇಳಿ ಕೊಡ್ತೀನಿ. ನೇಮ್ ಫಸ್ಟ್ ಸರ್ವರ್ಗೆ ನೇಮ್. ಎಷ್ಟು ಸರ್ವರ್ಸ್ ಬೇಕು ನಿಮಗೆ? 1 ಸರ್ವರ್ ಬೇಕು. ಅದಕ್ಕೆ 1 ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ನನ್ನ ಹೆಸರು ಕೊಟ್ಟಿದ್ದೀನಿ, ಸರ್ವರ್ಗೆ ಹೆಸರು. ಇಲ್ಲಿ ಯಾವ OS ಬೇಕು ನಿಮಗೆ? ಲಿನಕ್ಸ್ ಬೇಕಾ, ವಿಂಡೋಸ್ ಬೇಕಾ, ರೆಡ್ ಹ್ಯಾಟ್ ಬೇಕಾ? ಈಗ ನೋಡಿ, OS ಅಂದ್ರೆ ಏನು? ಆಪರೇಟಿಂಗ್ ಸಿಸ್ಟಮ್. ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಲ್ವಾ? ಇಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಆಯ್ತಾ? ಅದೇ ತರ ನಿಮಗೆ ಲೆನೆಕ್ಸ್ ಇದೆ. ಆಯ್ತಾ? ಲೆನೆಕ್ಸ್ ಇದೆ. ಬಟ್ ಇಂಡಸ್ಟ್ರಿಯಲ್ಲಿ ತುಂಬಾ ಲೆನೆಕ್ಸ್ ಯೂಸ್ ಮಾಡ್ತಾರೆ. ಓಕೆ, ವಿಂಡೋಸ್ ಯೂಸ್ ಮಾಡ್ತಾರೆ ಕಮ್ಮಿ. ಏನಕ್ಕೆ? ವಿಂಡೋಸ್ ಇಸ್ ವೆರಿ ಸ್ಲೋ, ಲೆನೆಕ್ಸ್ ಇಸ್ ವೆರಿ ಫಾಸ್ಟ್. ಈಗ ವಿಂಡೋಸ್ ಅಲ್ಲಿ 7, 10, 8 ಯಾವ ತರ ಇದಾವೋ ಅದೇ ತರ ಲೆನೆಕ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಲೈಕ್ ಉಬಾಂಟು, ಕಾಲಿ ಲೆನೆಕ್ಸ್, ಸೂಸು, ಡೆಬಿಯನ್, ಸೆಂಟೋಎಸ್, ರೆಡ್ ಹ್ಯಾಟ್, ಪ್ಯಾರೆಟ್, ಈ ತರ ನಿಮ್ಗೆ 3000 ಡಿಸ್ಟ್ರಿಬ್ಯೂಷನ್ಸ್ ಇದಾವೆ. ಈಗ ನಿಮ್ಗೆ ಲೆನೆಕ್ಸ್ ಗೊತ್ತು ಅಂತ ಇದ್ರೆ ಹೈ ಲೆವೆಲ್ ಅಲ್ಲಿ ನಿಮ್ದೇ ಆಗಿರೋ ಒಂದು ಕುಮಾರ್ ಅಂತೇಳಿ ಒಂದು ಲೆನೆಕ್ಸ್ ನಾನು ಕ್ರಿಯೇಟ್ ಮಾಡ್ಬೋದು. OS ನ ಕರ್ನಲ್ ಯೂಸ್ ಮಾಡ್ಕೊಂಡು. ಅರ್ಥ ಆಗ್ತಿದೆ? ಆ ತರ ರೆಡ್ ಹ್ಯಾಟ್ ಅನ್ನೋರು ಒಂದು ಕಮ್ಯುನಿಟಿ, ಉಬಾಂಟು ಅನ್ನೋದು ಒಂದು ಕಂಪ್ನಿ. ಈ ತರ ನಮ್ಗೆ OS ಇದೆ. ಅದೇ ತರ ಲೆನೆಕ್ಸ್ ಅವರು, ಅಮೆಝಾನ್ ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಅವ್ರದ್ದೇ ಆಗಿರೋ ಒಂದು ಲೆನೆಕ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಅವ್ರದ್ದೇ ಆಗಿರೋ ಒಂದು OS ಕೊಟ್ಟಿದ್ದಾರೆ. ಬಟ್ ಲೆನೆಕ್ಸ್ ಅನ್ನೋದು ಎವ್ರಿಥಿಂಗ್ ಇಸ್ ಸೇಮ್, ಕಮಾಂಡ್ ಲೈನ್ ತುಂಬಾ. ಅಂಡ್ ಈ ಲೆನೆಕ್ಸ್ ಅಲ್ಲಿ 2 ಫ್ಯಾಮಿಲೀಸ್ ಇರ್ತವೆ. ಒಂದು ಡೆಬಿಯನ್ ಫ್ಯಾಮಿಲಿ, ಇನ್ನೊಂದು RPM ಫ್ಯಾಮಿಲಿ. ಆಯ್ತಾ? ಜಸ್ಟ್ ಎ ಮಿನಿಟ್ ಚೊಪ್ ಕಿಶೋರ್. ಹಾ
ಹಾ ಸರ್ಲೆ ಸರಿ ಸರಿ. ಓಕೆ ಫೈನ್, ಸಾರಿ ಗಾಯ್ಸ್. ಇದು ಡೆಬಿಯನ್ ಫ್ಯಾಮಿಲಿ ಒಂದಿರುತ್ತೆ, RPM ಫ್ಯಾಮಿಲಿ ಅಂತೇಳಿ ಇರುತ್ತೆ, ಆಯ್ತಾ, ಲೆನೆಕ್ಸ್ ಅಲ್ಲಿ. ಈ RPM ಫ್ಯಾಮಿಲಿ ಬಂದ್ಬಿಟ್ಟು CentOS ಅಂಡ್ ರೆಡ್ ಹ್ಯಾಟ್ ಫ್ಯಾಮಿಲಿ, ಇದು ಸಪೋರ್ಟ್ ಕೊಡ್ತಾರೆ ಅವ್ರು ನಿಮಗೆ, ನೀವು ಲೈಸೆನ್ಸ್ ಕೊಂಡ್ಕೋಬೇಕಾಗುತ್ತೆ. ವೆರಸ್ ಡೆಬಿಯನ್ ಅಲ್ಲಿ ಉಬುಂಟು ಇಸ್ ಓಪನ್ ಸೋರ್ಸ್, ಆಯ್ತಾ. ಅದೇ ತರ ನಿಮಗೆ ಡೆಬಿಯನ್ ಇಸ್ ಓಪನ್ ಸೋರ್ಸ್, ಇಟ್ಸ್ ಫ್ರೀ, ಯು ನೋ ನೀಡ್ ಟು ಪೇ ಫಾರ್ ಅ ಲೈಸೆನ್ಸ್. ಅದೇ ತರ ಇದಕ್ಕೆ ಲೈಕ್ 10% ಕಮಾಂಡ್ಸ್ ಚೇಂಜ್ ಇರ್ತವೆ ಅಷ್ಟೇ, ಬಿಟ್ರೆ ಎವ್ರಿಥಿಂಗ್ ಇಸ್ ಸೇಮ್ ಲೆನೆಕ್ಸ್ ಅಂತ ಹೇಳಿದಾಗ. ಸೊ ನಾವು ಮೋಸ್ಟ್ ಆಫ್ ದಿ ಕ್ಲಾಸಸ್ ವಿಲ್ ಬಿ ಡೀಲಿಂಗ್ ವಿತ್ ಲೆನೆಕ್ಸ್ ಆಪರೇಟಿಂಗ್ ಸಿಸ್ಟಮ್. ಕ್ಲಿಯರ್? I am selecting the OS called Linux here, Amazon Linux. Okay? ಅರ್ಥ ಆಯ್ತು? Yes. ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು? ಸ್ಟೆಪ್ ನಂಬರ್ 2 ಆಯ್ತು. ಸ್ಟೆಪ್ ನಂಬರ್ 3, ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನಾಗಿರ್ಬೋದು? ಇನ್ಸ್ಟೆನ್ಸ್ ಅಂದ್ರೆ ಸರ್ವರ್, ಟೈಪ್ ಅಂದ್ರೆ server type. ವಾಟ್ ಇಟ್ ಮೀನ್? Which specific server do we need ಅಂತ, ಆಪರೇಟಿಂಗ್ ಈಗ ಸಿಸ್ಟಮ್ if ಯಾವುದು ಅಂತ. ಆಪರೇಟಿಂಗ್ ಸಿಸ್ಟಮ್ ಆಗಲೇ ಸೆಲೆಕ್ಟ್ ಆಗಿದೆ ಅಲ್ಲ ಮ್ಯಾಮ್, ಇಲ್ಲ ಆಗಿದೆ ಅಲ್ವಾ? ಎಷ್ಟು ಕೆಪಾಸಿಟಿ ಬೇಕು ಅಂತ. ಅಂದ್ರೆ ಇವಾಗ ಎಷ್ಟು capacity. GB ಸ್ಟೋರೇಜ್ ಈಗ ನೀವು ಒಂದು ಕಂಪ್ಯೂಟರ್ ಕೊಂಡ್ಕೊಳಕ್ ಹೋಗ್ತೀನಿ ಅಂತಂದ್ರೆ 2GB ರ್ಯಾಮ್, 10GB ರ್ಯಾಮ್, 12GB ರ್ಯಾಮ್, 16GB ರ್ಯಾಮ್ ಈ ತರ ಸೆಲೆಕ್ಟ್ ಮಾಡಲ್ವಾ ನೀವು? ಅದೇ ತರ CPU ಎಷ್ಟು ಬೇಕು, ರ್ಯಾಮ್ ಅಂದ್ರೆ ಏನಿಲ್ಲ, ಮೆಮೊರಿ ಅಂದ್ರೆ ಏನು, ರ್ಯಾಮ್, ಆಯ್ತಾ. ರ್ಯಾಮ್ ಎಷ್ಟು ಬೇಕು, CPU ಎಷ್ಟು ಬೇಕು. ನಮಗೆ ಫ್ರೀ ಟೈರ್ ಬಂದ್ಬಿಟ್ಟು T2 ಮೈಕ್ರೋ ಅಂತ ಹೇಳಿದೆ. ಈ ಇನ್ಸ್ಟೆನ್ಸ್ ಟೈಪ್ ಬಗ್ಗೆ ನಾನು ಸಪ್ರೇಟ್ ಕ್ಲಾಸೇ ಇದೆ, ಇದು ಒಂದು 2 days ಆಗಿದ್ಮೇಲೆ ನಾವು ಮಾಡ್ತೀವಿ, ಡೋಂಟ್ ವರಿ. ಈಗ ನಮಗೆ ಫ್ರೀ ಟೈರ್ ಏನಿದೆ, ಫ್ರೀ ಟೈರ್ ಎಲಿಜಿಬಲ್ ಯಾವುದು? T2 ಮೈಕ್ರೋ, 1 CPU 1GB ರ್ಯಾಮ್ ಕೊಡ್ತಿದ್ದಾನೆ ಅವನು ಫ್ರೀ ಆಗಿ, 750 hours ಕೊಡ್ತಾನೆ. ಅದಾಗಿದ್ಮೇಲೆ ನಾವು ಪೇ ಮಾಡಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಡಿಲೀಟ್ ಮಾಡಬೇಕು. ಸೊ ಇನ್ಸ್ಟೆನ್ಸ್ ಟೈಪ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆಯ್ತಾ. ಇನ್ಸ್ಟೆನ್ಸ್ ಟೈಪ್ 1 CPU 1GB ತಗೊಂತಾ ಇದ್ದೀನಿ. ನೆಕ್ಸ್ಟ್ ಕೀಪೇರ್ ಅಂದ್ರೆ ಏನಾಗಿರ್ಬೋದು? ಓದಿ. ನಾವು ನೇಮ್ ಕೊಡುವಂತದ್ದು. ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡೋಕೆ ಕೀ. ಈಗ ನಾವು ವಿಂಡೋಸ್ಗೆ ಲಾಗಿನ್ ಆಗ್ಬೇಕಂದ್ರೆ ಪಾಸ್ವರ್ಡ್ ಕೊಡ್ತೀವಾ ಇಲ್ಲ, ಲಾಗಿನ್ ಆಗಕ್ಕೆ? ಅದೇ ತರ ಲೆನೆಕ್ಸ್ಗೂ ಲಾಗಿನ್ ಆಗಕ್ಕೆ ಪಾಸ್ವರ್ಡ್ ಇರುತ್ತೆ. ವೆರಸ್ AWS ಅವ್ರ ಒಂದು ಫ್ಯೂಚರ್ ಇಂದ ಏನ್ ಬಂದಿದ್ದಾರೆ ಗೊತ್ತಾ ನೋಡಿ, ಒಂದು ಕಂಪ್ಯೂಟರ್ ಅಲ್ಲಿ OS ಇದೆ ಅಂತೇಳಿ ಅನ್ಕೊಳ್ಳೋದು, ಒಂದು ಸರ್ವರ್ ಕ್ರಿಯೇಟ್ ಆಯ್ತು. ಈಗ ನಿಮ್ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಏನಿರ್ಬೇಕು, ಯಾರು ಮನೇಲಿ ಇಲ್ಲ ಅಂತಂದ್ರೆ? ಮನೆ ಕೀ ಇರ್ಬೇಕು. ಕೀ, ಇದು ಕೀ. ಮನೆಗೆ ಬೀಗ ಇರುತ್ತೆ ಈ ತರ ಅಲ್ವಾ? ಓಕೆ. ಈಗ ನೀವು ಯಾವುದೇ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಲಾಕ್ ಯಾರ ಹತ್ರ ಇರುತ್ತೆ ಗೊತ್ತಾ? AWS EC2 ಮಿಷಿನ್ ಒಳಗಡೆ ಇರುತ್ತೆ, ಇದು ಎಲ್ಲಿ ಸರ್ವರ್ ಒಳಗಡೆ ಇರುತ್ತೆ ಲಾಕ್. ಓಕೆ, ಬೀಗ ನಿಮಗ್ ಕೊಡ್ತಾನೆ ಅವನು, ಆಯ್ತಾ. ಬೀಗ ನಿಮಗ್ ಕೊಡ್ತಾನೆ. ಈ ಬೀಗ ಈ ಮಿಷಿನ್ಗೆ ಲಾಗಿನ್ ಆಗ್ಬೇಕು ಅಂತಂದ್ರೆ ಈ ಬೀಗ ಇದ್ರೆ ಮಾತ್ರ ನೀವು ಲಾಗಿನ್ ಆಗಕ್ ಆಗೋದು. ಓಕೆ, ಬೇರೆ ಬೀಗ ಇಟ್ಕೊಂಡು ಲಾಗಿನ್ ಆಗಕ್ಕಾದ್ರೆ ಲಾಗಿನ್ ಆಗಲ್ಲ. ಅದು ಸೆಕ್ಯೂರಾ ಇದು? ಹೋಗ್ಬಿಟ್ರು ಯಾರಾದ್ರೂ ಆಗಕ್ಕಾಗುತ್ತಾ? ನಿಮ್ಮ ಹತ್ರ ಒಂದೇ ಬೀಗ ಇದೆ, ನೀವು ಒಂದೇ ಕನೆಕ್ಟ್ ಆಗಕ್ ಆಗೋದು. ಬೇರೆಯವ್ರು ಕನೆಕ್ಟ್ ಆಗ್ಬೇಕಂದ್ರೆ ಬೇರೆಯವ್ರ ಹತ್ರನು ಅದೇ ಬೀಗ ಇರಬೇಕು. ಕ್ಲಿಯರ್? ಸೊ ಇದನ್ನ ನಾವು ಬೀಗನ ಏನಂತೀವಿ ಅಂತ ಲೆನೆಕ್ಸ್ ಅಲ್ಲಿ ಕೀ ಪೇರ್ ಅಂತೇಳಿ ಕರಿತೀವಿ, ಆಯ್ತಾ. ಕೀ ಪೇರ್ 2 ಕೀಸ್ ಇರ್ತವೆ ನಮ್ಮ ಹತ್ರ, ಒಂದು ಬಂದ್ಬಿಟ್ಟು ಪಬ್ಲಿಕ್ ಕೀ, ಇನ್ನೊಂದು ಬಂದ್ಬಿಟ್ಟು ಪ್ರೈವೇಟ್ ಕೀ, ಆಯ್ತಾ. ಅವನೇನ್ ಮಾಡ್ತಾನೆ ಗೊತ್ತಾ, ಪಬ್ಲಿಕ್ ಕೀ ಅವನ ಹತ್ರ ಹಿಡ್ಕೊಂಡು ಪ್ರೈವೇಟ್ ಕೀ ನಿಮಗ್ ಕೊಡ್ತಾನೆ. ಗಾಟ್ ಇಟ್? ಈ ಪಬ್ಲಿಕ್ ಕೀ ಪ್ರೈವೇಟ್ ಕೀ ಮ್ಯಾಚ್ ಆದ್ರೆ ಮಾತ್ರ ಫೈಲ್ಸ್, ಇದು 2 ಫೈಲ್ಸ್ ಇರ್ತವೆ, ಒಂದು ಪಬ್ಲಿಕ್ ಕೀ ಫೈಲ್, ಇನ್ನೊಂದು ಪ್ರೈವೇಟ್ ಕೀ ಫೈಲ್. ಪಬ್ಲಿಕ್ ಕೀ ಫೈಲ್ ಅವ್ನ ಸರ್ವರ್ ಒಳಗಡೆ ಇರುತ್ತೆ, ಪ್ರೈವೇಟ್ ಕೀ ಫೈಲ್ ನಿಮ್ಮ ಹತ್ರ ಇರುತ್ತೆ. ಪ್ರೈವೇಟ್ ಕೀ ಫೈಲ್ ಮತ್ತೆ ಪಬ್ಲಿಕ್ ಕೀ ಫೈಲ್ ಮ್ಯಾಚ್ ಆದ್ರೆ ಮಾತ್ರ ನಿಮ್ಗೆ ಲಾಗಿನ್ ಆಗೋಕ್ ಬಿಡೋದು ಅವ್ನು. ಯಾವ ತರ ತೋರಿಸ್ತೀನಿ ಲಾಗಿನ್ ಆಗೋದು. ಕ್ಲಿಯರ್? ಇಟ್ಸ್ ವೆರಿ ಸಿಂಪಲ್. ಸೊ ಒಂದು ಕೀ ಪೇರ್ ನಾನು ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ಅಂದ್ರೆ ಒಂದು ಫೈಲ್ ನಾನು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಕೀ ಪೇರ್ ಪೆಂಪ್, ಇಲ್ಲಿ ಹೆಸರು ಏನಂತ ಕೊಡ್ತೀನಿ ಗೊತ್ತಾ? ಇದು ಬ್ಯಾಚ್ ಒಂದು 41 ಅನ್ಸುತ್ತೆ ನಂದು, ಬ್ಯಾಚ್ 41 ಅಂತೇಳಿ ಕೊಡ್ತೀನಿ, ಆಯ್ತಾ. ನೈಟ್ ಅಲ್ವಾ ಇದು, 41 ನೈಟ್ ಅಂತೇಳಿ ಕೊಡ್ಲಾ? ಇಟ್ ವರ್ಕ್ಸ್.
ಅಲ್ವಾ? ಸೊ ನಾನು ಡೌನ್ಲೋಡ್ ಮಾಡ್ತೀನಿ ಕೀಪೇರ್ನ. ಕ್ರಿಯೇಟ್ ಮಾಡಿದ್ರೇನೆ ಡೌನ್ಲೋಡ್ ಆಗುತ್ತೆ ನೋಡಿ. ಡೌನ್ಲೋಡ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೌನ್ಲೋಡ್ ಮಾಡಿದೆ. ಡೌನ್ಲೋಡ್ ಆಯ್ತಾ ಫೈಲ್ ನೋಡಿ, ಪೆಂಪ್ ಫೈಲ್. ಓಪನ್ ಮಾಡ್ಲಾ, ಏನಿದೆ ನೋಡೋದ? ಏನಿದೆ? ಓದ್ತೀರಾ ಇದನ್ನ? ಎನ್ಕ್ರಿಪ್ಟೆಡ್ ಅಲ್ಲಿ ನಮಗೆ ಪ್ರೈವೇಟ್ ಕೀ ನಮಗೆ ಕೊಟ್ಟಿದ್ದಾನೆ ಅವನು. ಏನ್ ಕೀ ಇದು? ಪ್ರೈವೇಟ್ ಕೀ. ಪಬ್ಲಿಕ್ ಕೀ ಯಾರ ಹತ್ರ ಇರುತ್ತೆ? ಸರ್ವರ್ ಕ್ರಿಯೇಟ್ ಆಗಿದ್ಮೇಲೆ ಸರ್ವರ್ ಒಳಗಡೆ ಪಬ್ಲಿಕ್ ಕೀ ಇರುತ್ತೆ. ಕ್ಲಿಯರ್? ಎಸ್ ಸರ್. ಎಸ್ ಸರ್. ಇಲ್ಲಿ ಗಂಟ ಅರ್ಥ ಆಯ್ತು ಎಲ್ಲರಿಗೂ? ಡಾಟ್ ಪೆಪ್ ಸಮಥಿಂಗ್ ಹೇಳಿದ್ರಲ್ಲ ಸರ್, ಅದೇನು ಸರ್? ಡಾಟ್ ಪೆಂಪ್. ಅಂದ್ರೆ ಅದು ಡಾಟ್ ಪೆಂಪ್ ಇಸ್ ಎ ಕೀ ಫೈಲ್ ನೇಮ್, ಎಕ್ಸ್ಟೆನ್ಷನ್ ಅದು. ಡಾಟ್ ಪಿ ವೈ ಅಂದ್ರೆ ಪೈಥಾನ್ ಫೈಲ್, ಡಾಟ್ C++ ಅಂದ್ರೆ C++ ಫೈಲ್. ಅದೇ ತರ ಡಾಟ್ ಪೆಂಪ್ ಅಂದ್ರೆ ಪೆಂಪ್ ಕೀ ಫೈಲ್ ಎಕ್ಸ್ಟೆನ್ಷನ್ ಅದು. ಓಕೆ. ನೆಕ್ಸ್ಟ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಏನಾಗಿರ್ಬೋದು? ಮೆಮೊರಿ ಗೆಸ್. EC2 ಎಲ್ಲಿ ಕ್ರಿಯೇಟ್ ಮಾಡ್ಬೇಕು ನಾನು? ಯಾವ VPC ಒಳಗಡೆ, ಯಾವ ಸಬ್ನೆಟ್ ಒಳಗಡೆ ಎಲ್ಲ ಡೀಟೇಲ್ಸ್ ಕೊಡ್ಬೇಕಾ ಇಲ್ಲ? ಎಸ್ ಎಸ್ ಆರ್ ನೋ? ಕ್ರಿಯೇಟ್ ಆಗಂದ್ರೆ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅದು, ಅಲ್ವಾ? ಎಸ್. ಸೊ ಯಾವ VPC ಒಳಗಡೆ ಕ್ರಿಯೇಟ್ ಆಗ್ಬೇಕು ಅಂತೇಳಿ ಸ್ಪೆಸಿಫೈ ಮಾಡ್ಬೇಕು ನಾವಿಲ್ಲಿ. ಎಡಿಟಿಗೆ ಬಂದ್ಬಿಟ್ಟು ಯಾವ VPC ಒಳಗಡೆ ಕ್ರಿಯೇಟ್ ಮಾಡ್ಬೇಕು? ಮೈಕ್ರೋ VPC. ಮೈಕ್ರೋ VPC. ಆಯ್ತು. ಸಬ್ನೆಟ್ 3 ಸಬ್ನೆಟ್ಸ್ ಇದೆ. 1A. ಯಾವ ಸಬ್ನೆಟ್ ಒಳಗಡೆ ಕ್ರಿಯೇಟ್ ಮಾಡ್ಬೇಕು ಅದು ನಿಮಗೆ ಬಿಟ್ಟಿರೋದು. ನಾನು ಸಬ್ನೆಟ್ 1 ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಕ್ಲಿಯರ್? ಆ ಸರ್ವರ್ಗೆ ಪಬ್ಲಿಕ್ IP ಅಡ್ರೆಸ್ ಬೇಕಾ ಬೇಡ? ಬೇಕು ಅಲ್ವಾ? ಅದಕ್ಕೆ ಎನೇಬಲ್ ಮಾಡ್ತಾ ಇದ್ದೀನಿ. ಗಾಟ್ ಇಟ್? ಮೂರು ಆಪ್ಷನ್ಸ್ ಅರ್ಥ ಆಯ್ತು. ನೆಕ್ಸ್ಟ್ ಫೈರ್ ವಾಲ್ ಅಂಡ್ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಸಪರೇಟ್ ಕ್ಲಾಸೇ ಇದೆ ನಿಮ್ಗೆ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಇನ್ಸ್ಟೆನ್ಸ್ ಟೈಪ್ ಮಾತಾಡ್ಬೇಕಾದ್ರೆ ಫೈರ್ ವಾಲ್ ಸೆಕ್ಯೂರಿಟಿ ಗ್ರೂಪ್ ಕವರ್ ಮಾಡೋದ. NACL ಫೈರ್ ವಾಲ್ ಇದೆಲ್ಲ ಒಂದು ಸಪರೇಟ್ ಕ್ಲಾಸೇ ಇದೆ. ಆ ಕ್ಲಾಸ್ ಅಲ್ಲಿ ನಾವು ಮಾತಾಡೋದ. ಆಸ್ ಆಫ್ ನಾವು ಇದು ಡಿಫಾಲ್ಟ್ ಆಗಿ ಬಿಟ್ಬಿಡಿ. SSH ಅಂದ್ರೆ ಏನಾಗಿರ್ಬೋದು ಫೈರ್ ವಾಲ್ ಒಳಗಡೆ? ಯಾವುದೇ ಲಿನಕ್ಸ್ ಸರ್ವರ್ ಕನೆಕ್ಟ್ ಆಗಕ್ಕೆ SSH ಎನೇಬಲ್ ಆಗಿರ್ಬೇಕು ನಮ್ಮ ಫೈರ್ ವಾಲ್ ಒಳಗಡೆ. ಇದ್ರ ಬಗ್ಗೆ ಮಾತಾಡ್ತೀವಿ. ಅದೇ ತರ ವಿಂಡೋಸ್ ಆದ್ರೆ ಟೆಲ್ನೆಟ್ ಅಲ್ಲ, RDP, ರಿಮೋಟ್ ಡೆಸ್ಕ್ಟಾಪ್. ಓಕೆ ಓಕೆ. ಪೋರ್ಟ್ ನಂಬರ್ 22 ಎನೇಬಲ್ ಆಗಿರ್ಬೇಕು. ಎನೇಬಲ್ ಆಗಿದೆ. ಐ ವೋಂಟ್ ಬಾದರ್ ಅಬೌಟ್ ಇಟ್. ಐ ಗೋ ಡೌನ್. ಎಷ್ಟು GB ಸ್ಟೋರೇಜ್ ಬೇಕು? ಈಗ ಹಾರ್ಡ್ ಡಿಸ್ಕ್ ಅನ್ನೋದು ಬೇಕಾ ಒಂದು ಸರ್ವರ್ಗೆ? ಏನಕ್ಕೆ ಹಾರ್ಡ್ ಡಿಸ್ಕ್ ಬೇಕಾಗುತ್ತೆ? ನೀವು ಲಿನಕ್ಸ್ ಈಗ ಒಂದು ಲ್ಯಾಪ್ಟಾಪ್ ಕೊಂಡ್ಕೊಂಡ್ರೆ ಹಾರ್ಡ್ ಡಿಸ್ಕ್ ಕೊಂಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? SSD ಅವ್ರ ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಫುಲ್ ಬೂಟ್ ಆಗುತ್ತಾ? ಮಾಡ್ಲಿಕ್ಕೆ ಆಗಲ್ಲ. ಹಾ, ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟೋರ್ ಅಂದವಲ್ಲ, ಆನ್ ಆಗುತ್ತಾ ಸಿಸ್ಟಮ್ ಹೋಗ್ಲಿ? ಇಲ್ಲ ಸರ್. ಇಲ್ಲ ಸರ್. ಸೊ 8 GB ಇಸ್ ಡಿಫಾಲ್ಟ್ ಲಿನಕ್ಸ್ ಮಿಷಿನ್ಸ್ಗೆ, ಆಯ್ತಾ? ಬಿಕಾಸ್ ಇಟ್ಸ್ ಅ ಸ್ಮಾಲ್ OS ಅಲ್ವಾ? ಸೊ 8 GB ಇಸ್ ಡಿಫಾಲ್ಟ್. ಬೇಕು ಅಂತಂದ್ರೆ ನೀವು ಜಾಸ್ತಿ ತಗೋಬಹುದು. ಕ್ಯಾನ್ ಐ ಗೋ ಅಹೆಡ್ ಅಂಡ್ ಲಾಂಚ್ ನೌ? ಕ್ರಿಯೇಟ್ ಮಾಡಿದ್ರೆ ಎಲ್ಲ ನಿಮಗೆ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ. ಕ್ರಿಯೇಟ್ ಆಗಿದ್ಮೇಲೆ ವ್ಯೂ ಆಲ್ ಇನ್ಸ್ಟೆನ್ಸ್ ಬನ್ನಿ. ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಇನ್ಸ್ಟೆನ್ಸ್ ID ಇಸ್ ದಿಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಕೆಳಗಡೆ ಬರುತ್ತೆ. ಇಲ್ಲಿ ಬಂತಾ ಡೀಟೇಲ್ಸ್ ಎಲ್ಲ? ಇಲ್ಲಿದೆ ನೋಡಿ. ಪಬ್ಲಿಕ್ IP ಅಡ್ರೆಸ್, ಪ್ರೈವೇಟ್ IP ಅಡ್ರೆಸ್, ಇನ್ಸ್ಟೆನ್ಸ್ ಸ್ಟೇಟ್ ಪೆಂಡಿಂಗ್. ಇದು ರನ್ನಿಂಗ್ ಆಗುತ್ತೆ ಸ್ವಲ್ಪ ಹೊತ್ತಿಗೆ. ರನ್ನಿಂಗ್. ಓಕೆ. ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಯಾವ VPC ಒಳಗಡೆ ಕ್ರಿಯೇಟ್ ಮಾಡಿದೀನಿ, ಆಯ್ತಾ? ಏನ್ ಡೀಟೇಲ್ಸ್ ಬೇಕಲ್ಲ, ಯಾವ ಸಬ್ನೆಟ್ ಒಳಗಡೆ ಇದೆ, ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಕ್ಲಿಯರ್? ಯಾವ ಕೀಪೇರ್ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ? ಎಲ್ಲ ಡೀಟೇಲ್ಸ್ ಇರುತ್ತೆ ಇಲ್ಲಿ. ನೋ ನೀಡ್ ಟು ವರಿ ಅಬೌಟ್ ಇಟ್. ಕ್ಲಿಯರ್? ಏನಕ್ಕೆ 10.0.1 ಅಂತ ಇಲ್ಲಿ ಬಂದಿದೆ ಈ ಪ್ರೈವೇಟ್ IP ಅಡ್ರೆಸ್? ಬಿಕಾಸ್ ಐ ಹ್ಯಾವ್ ಕ್ರಿಯೇಟೆಡ್ ಇನ್ ಎ ಸಬ್ನೆಟ್ ನಂಬರ್ 1 ಅಲ್ವಾ? ಅದಾಗಿದ್ಮೇಲೆ ನಂಬರ್ ಚೇಂಜ್ ಆಗ್ತಿದೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಕೆ. ಇದು ಪಬ್ಲಿಕ್ ಅನ್ನೋದು ಯಾರು ಕೊಟ್ಟಿದ್ದಾರೆ? ಇದು ಹೂ ಹ್ಯಾಸ್ ಗಿವನ್ ದಿಸ್ ಪಬ್ಲಿಕ್ IP ಅಡ್ರೆಸ್ ಟು ಹಸ್? ಸರ್ವರ್. ಸರ್ವರ್ ಹೆಂಗ್ ಕೊಡುತ್ತೆ? ಯಾರು ಕೊಟ್ಟಿದ್ದಾರೆ ನಮಗೆ? AWS. ಅಲ್ವಾ? AWS ಅವ್ನು ಕೊಟ್ಟಿದ್ದಾನೆ.
ಈ ಪಬ್ಲಿಕ್ IP ಅಡ್ರೆಸ್ ನಮ್ಮ ಹತ್ರ ಒಂದು EC2 ಮಿಷನ್ಗೆ ಕನೆಕ್ಟ್ ಆಗ್ಬೇಕಂದ್ರೆ ಏನೇನ್ ಇರ್ಬೇಕು ಅಂತ ಹೇಳಿದೀನಿ ನಾನು? ಕೀ ಕೀ ಪಬ್ಲಿಕ್ ಅಂಡ್ ಪ್ರೈವೇಟ್ ಕೀ. ಕೀ ಪೇರ್ ಮತ್ತೆ ಪಬ್ಲಿಕ್ ಅಡ್ರೆಸ್. ಪಬ್ಲಿಕ್ IP ಅಡ್ರೆಸ್. ಈ ಎರಡನ್ನ ಇಟ್ಕೊಂಡು ನಾನು EC2 ಮಿಷನ್ಗೆ ಕನೆಕ್ಟ್ ಆಗ್ಬೋದು. ಕ್ಯಾನ್ ಐ ಕನೆಕ್ಟ್ ಆಗ್ಲಾ? ಎಸ್ ಸರ್. ಎಲ್ಲಿದೆ ನನ್ನ ಕೀ ಪೇರ್? ನನ್ ಕೀ ಪೇರ್ ಬೇಕೀಗ. ಎಲ್ಲಿದೆ ಕೀ ಪೇರ್? ಡೌನ್ಲೋಡ್ ಡೌನ್ಲೋಡ್ಸ್. ಡೌನ್ಲೋಡ್. ಇಲ್ಲಿದೆ ಅಲ್ವಾ? ನಾನು ಕಮಾಂಡ್ ಲೈನ್ ಓಪನ್ ಮಾಡ್ತೀನಿ. CMD ಓಪನ್ ಮಾಡಿದ್ದೀನಿ ನೋಡಿ ಕಮಾಂಡ್ ಲೈನ್. ಕಮಾಂಡ್ ಲೈನ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ನಾನೀಗ? ಎಲ್ಲಿದೆ ನನ್ನ ಕೀ ಪೇರು? ಡೌನ್ಲೋಡ್ಸ್. ಡೌನ್ಲೋಡ್. ಚೇಂಜ್ ಡೈರೆಕ್ಟರಿ ಡೌನ್ಲೋಡ್ಸ್ ಹೋಗ್ತೀನಿ. ಎಲ್ಲಿದ್ದೀನಿ ನಾನೀಗ? ಡೌನ್ಲೋಡ್ಸ್. ಈ ಕೀ ಪೇರ್ನ ಯೂಸ್ ಮಾಡ್ಕೋಬೇಕು. ಏನದು? 41 ನೈಟ್ ಪೆಂಪ್ ಫೈಲ್ ಅಲ್ವಾ ಇದು? ಇದನ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಕೀ ಇದೆ ನನ್ನ ಹತ್ರ. ಇನ್ನ ಏನ್ ಬೇಕು? ಪಬ್ಲಿಕ್ IP ಅಡ್ರೆಸ್ ಬೇಕು ಅಲ್ವಾ? ಒಂದು ಕಮಾಂಡ್ ನ ರನ್ ಮಾಡ್ಬೇಕಾಗುತ್ತೆ. ಆ ಕಮಾಂಡ್ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮ್ಗೆ? ಕನೆಕ್ಟ್ ಬನ್ನಿ. SSH ಕ್ಲೈಂಟ್ ಅಂತ ಹೇಳಿ ಕಾಣಿಸ್ತಿದ್ದಾನೆ ಎಲ್ಲಾರ್ಗು? EC2 ಮಿಷನ್ ಕನೆಕ್ಟ್. ಇಲ್ಲಿ SSH ಕ್ಲೈಂಟ್ ಇಲ್ಲಿದೆ ಅಲ್ವಾ? ಎಕ್ಸಾಂಪಲ್ ಅಲ್ವಾ? ಇದು SSH -i ನೋಡಿ. ಆ ಕಮೆಂಟ್ ನಾನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು, ಟೈಪ್ ಮಾಡ್ಬೋದು. SSH ಯೂಸ್ ಮಾಡು. -i ಅಂತಂದ್ರೆ ಈ ಕೀ ಪೇರ್ ನ ಯೂಸ್ ಮಾಡ್ಕೊ ನೀನು ಅಂತೇಳಿ ಕೊಡ್ತೀನಿ. ಈ ಕೀ ಪೇರ್ ನ ಯೂಸ್ ಮಾಡ್ಕೊ ಅಂತೇಳಿ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. EC2 ಯೂಸರ್ ಆಸ್ ಇಟ್ ಇಸ್ ಪಬ್ಲಿಕ್ IP ಅಡ್ರೆಸ್ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಇದಕ್ಕೆ ಕನೆಕ್ಟ್ ಆಗು ಅಂತೇಳಿ ಹೇಳ್ತಿದ್ದೀನಿ ಆಯ್ತಾ? ಕಮೆಂಡ್ ಅಲ್ಲಿ ಸಿಕ್ಕಿರೋದು ನಾನು ಆಡ್ ಮಾಡ್ಬಿಟ್ಟು ಎಂಟರ್ ಮಾಡ್ತೀನಿ. ಈ ಡೌನ್ಲೋಡ್ಸ್ ಅಲ್ಲಿ ಇದೆ ಅಲ್ವಾ ನಂದು 49 ಪೆಂಪು, ಅದಕ್ಕೆ ಕನೆಕ್ಟ್ ಆಗುತ್ತೆ ನೋಡಿ. ಏನಂತದೆ? ಆರ್ ಯು ಶೋರ್ ಯು ವಾಂಟ್ ಟು ಕಂಟಿನ್ಯೂ? ಎಸ್ ಅಂತೇಳಿ ಟೈಪ್ ಮಾಡ್ತೀನಿ. ಕನೆಕ್ಟ್ ಆಯ್ತಾ? ಎಲ್ಲಿದ್ದೀನಿ ನಾನೀಗ? ಯಾವ ಸರ್ವರ್ ಒಳಗಡೆ ಇದ್ದೀನಿ? ಲಿನಕ್ಸ್ ಅಲ್ವಾ? ಈ ಗೂಗಲ್ಗೆ ಪಿಂಗ್ ಮಾಡಿದ್ರೆ ಪಿಂಗ್ ಆಗುತ್ತಾ? ಪಿಂಗ್ ಅಂದ್ರೆ ಏನು? ಹಾಯ್ ಅಂತೇಳಿ ಕರೀತಾ ಇದ್ದೀನಿ ಗೂಗಲ್ಗೆ. ಗೂಗಲ್ ಏನ್ ಮಾಡ್ತಿದೆ? Sending a ಹಲೋ ಅಂತೇಳಿ request. ರೆಸ್ಪಾನ್ಸ್ ಕಳಿಸ್ತಿದೆ ಅಲ್ವಾ? ಪಿಂಗ್ ಆಗ್ತಿದೆ ಗೂಗಲ್. ದಟ್ ಮೀನ್ಸ್ ಮೈ ಇಂಟರ್ನೆಟ್ ಈಸ್ ವೆರಿ ಸ್ಟೇಬಲ್. Okay. ಈಗ ನಾನು ಇಂಟರ್ನೆಟ್ ಇಂದ ನಾನು ಈ ಸರ್ವರ್ಗೆ ಕನೆಕ್ಟ್ ಆಗಿದ್ದೀನಿ. ಅದೇ ತರ ಈ ಸರ್ವರ್ ಇಂದ ಇಂಟರ್ನೆಟ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ತಿದೆ? ಫಸ್ಟ್ ಇಂಟರ್ನೆಟ್ ಇಂದ ಈ ಸರ್ವರ್ಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡಿದೀನಿ ಗೊತ್ತಾ? ಇದ್ರದ್ದು ಪಬ್ಲಿಕ್ IP ಅಡ್ರೆಸ್ ನನ್ನ ಹತ್ರ ಇದೆ, ಕೀ ಪೇರ್ ನನ್ನ ಹತ್ರ ಇದೆ. ಸೊ ಈ ಎರಡು ಇನ್ಫಾರ್ಮೇಶನ್ ನ ಇಟ್ಕೊಂಡು ನಾನು ಇಂಟರ್ನೆಟ್ ಇಂದ ಬಂದೆ. ಎಲ್ಲಿಗೆ ಬಂದೆ? IGW ಹತ್ರ ಬಂದೆ. IGW ನನ್ನ ಹತ್ರ ಪಬ್ಲಿಕ್ IP ಅಡ್ರೆಸ್ ಇದೆ, ಕೀ ಪೇರ್ ಇದೆ, ನನ್ನ ಒಳಗಡೆಗೆ ಬಿಡುವಂತೆ. ಆಯ್ತಾ? ಏನ್ ಮಾಡುತ್ತೆ? ಒಳಗಡೆಗೆ ಬರ್ತೀನಿ ಈ ತರ. ಆಯ್ತಾ? ಬಂದೆ. ರೌಟ್ ಟೇಬಲ್ ನಾನು IGW ಹತ್ರಕ್ಕೆ ಬಂದೆ, ನಿನ್ನ ಹತ್ರ ಕಳಿಸ್ತು. ನೀನ್ ನನಗೆ ಈ IP ಅಡ್ರೆಸ್ ಈ ಕೀ ಪೇರ್ ಇರೋ ಹತ್ರ ಕಳಿಸ್ತೀಯಾ ಅಂತ ಕೇಳಿದ್ರೆ, ನೋಡ್ ಗುರು ನನ್ನ ಹತ್ರ 3 ಸಬ್ನೆಟ್ಸ್ ಇದಾವೆ, ನೀನ್ ಹೋಗಿ ಚೆಕ್ ಮಾಡ್ಕೊ ಅನ್ನುತ್ತೆ. ಇಲ್ಲಿಗೆ ಬಂದು ಚೆಕ್ ಮಾಡುತ್ತೆ. ಇದೇನಾ ಪಬ್ಲಿಕ್ IP ಅಡ್ರೆಸ್? ವಾಪಸ್ ನೋ ಬರುತ್ತೆ. ಸರ್. ಇಲ್ಲಿಗೆ ಬರೋದು ಚೆಕ್ ಮಾಡುತ್ತೆ. ಆಯ್ತಾ? ಇಲ್ಲ. ಅವಾಗ ಇಲ್ಲಿಗೆ ಬರುತ್ತೆ. ಇಲ್ಲಿದೇನಾ ಪಬ್ಲಿಕ್ IP ಅಡ್ರೆಸ್? ಓ ಇದೆ. Yes, ಸೊ sir. ಲೆಟ್ ಮೀ ಕನೆಕ್ಟ್ ಅಂತೇಳಿ ಕನೆಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಹೇ EC2 ನಿಂದು ಪಬ್ಲಿಕ್ IP ಅಡ್ರೆಸ್ ಇದೆ ತಾನೆ? ನನ್ನ ಹತ್ರ ಬೀಗ ಇದೆ, ತಗೋ, ನಾನು ಅನ್ಲಾಕ್ ಮಾಡ್ತೀನಿ ನಿನ್ನ. ಸೊ ಐ ಆಮ್ ಕನೆಕ್ಟಿಂಗ್. ಈ ಸರ್ವರ್ ಒಳಗಡೆ ಲಾಗಿನ್ ಆದೆ ನಾನು ಅಲ್ವಾ? ನಾನು ಎಲ್ಲೋ ಕೂತ್ಕೊಂಡು ಇಲ್ಲಿ ಸರ್ವರ್ನ ರೆಂಟ್ ತಗೊಂಡು ಇದನ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ ನಾನೀಗ. ರೈಟ್? ಲುಕ್ ಹೌ ಬ್ಯೂಟಿಫುಲ್ ಕ್ಲೌಡ್ ಇಸ್. ರೈಟ್? ಅರ್ಥ Yes, ಆಯ್ತು? sir. ಇವಾಗ ಈ ಸರ್ವರ್ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಇನ್ಸ್ಟಾಲ್ ಮಾಡ್ಬೇಕು, ಇಲ್ಲ ಗೂಗಲ್ಗೆ ಹೋಗಿ ಮಾತಾಡ್ಸ್ಬೇಕು, ಏನಾದ್ರು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ? ಫಸ್ಟ್ ರೌಟ್ ಟೇಬಲ್ ಹತ್ರ ಹೋಗುತ್ತೆ. ರೌಟ್ ಟೇಬಲ್ ನಾನು ಇಂಟರ್ನೆಟ್ಗೆ ಹೋಗ್ಬೇಕು, ನನ್ನ ಹೊರಗಡೆ ಕಳ್ಸು. ಹೌದಾ? ನನಗೆ IGW ಅಟ್ಯಾಚ್ ಆಗಿದ್ದಾನೆ, ಅಲ್ಲಿ ಕಳಿಸ್ತೀನಿ, ನೀನ್ ಹೋಗಪ್ಪ. IGW ರೌಟ್ ಟೇಬಲ್ ಹತ್ರ ಹೋದ್ರೆ ನಿನ್ನ ಹತ್ರ ಕಳ್ಸಿದ್ದೇನೆ, ನನ್ನ ಹೊರಗಡೆ ಕಳ್ಸು. ಸೊ ಇಂಟರ್ನೆಟ್ಗೆ ಹೋಗುತ್ತೆ. ಅದೇ ತರ ಟ್ರಾಫಿಕ್ ವಾಪಸ್ ಬರುತ್ತೆ. ಇದೆಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗ್ತಿದೆ ನಮ್ಗೆ ಅಲ್ವಾ? ಈಗ ಇನ್ ಅಂಡ್ ಔಟ್ ಯಾವ ತರ ನೆಟ್ವರ್ಕ್ ವರ್ಕ್ ಆಗ್ತಿದೆ ಅಂತ ಗೊತ್ತಾಯ್ತಾ? VPC Yes, ಇದು sir. ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಪಿಂಗ್ ಆಗ್ತಿದೆ ನೋಡಿ. ಇದನ್ನ ಸ್ಟಾಪ್ ಮಾಡೋದು ಯಾವ ತರ? ಈಗ ಸ್ಟಾಪ್ ಅಂತಂದ್ರೆ ನಾನೊಂದು ಡ್ರಾಮಾ ಮಾಡ್ತೀನಿ. ಏನ್ ಮಾಡ್ತೀನಿ ಗೊತ್ತಾ? ನೋಡಿ ಇಲ್ಲಿ ಕಾಣಿಸ್ತಿದೆನಾ? 134 135 136 ಆಗ್ತಿದೆನಾ ಪಿಂಗ್? 7 8 ಆಗ್ತಿದೆ ಅಲ್ವಾ? ಸೊ ಈಗ ನಾನು ಹೋಗ್ಬಿಟ್ಟು ಈ ಕನೆಕ್ಟಿವಿಟಿ ತೆಗೆದ್ರೆ ಏನಾಗುತ್ತೆ ಸರ್? ಇದು ತೆಗಿದ್ರೆ ಏನಾಗುತ್ತೆ? ಪಿಂಗ್ ಆಗುತ್ತೆ? ಇಲ್ಲ ಇಂಟರ್ನೆಟ್ಗೆ ಹೋಗುತ್ತಾ ಟ್ರಾಫಿಕ್? ಹೋಗಲ್ಲ ಸರ್, ಬ್ರೇಕ್ ಆಗುತ್ತೆ. ಇಲ್ಲಿಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಲ್ಲ, ಇಲ್ಲೇ ಇದ್ಬಿಡುತ್ತೆ, ವಾಪಸ್ ಬಂದ್ಬಿಡುತ್ತೆ ಅಲ್ವಾ? ಸೊ ತೆಗಿಯೋದ ಒಂದ್ಸಲಿ ಹೋಗ್ಬಿಟ್ಟು
ಹಾಂ ಸರ್. ರೌಟ್ ಟೇಬಲ್ಗೆ ಬರ್ತೀನಿ. ರೌಟ್ ಟೇಬಲ್ ಅಲ್ಲಿ ರೌಟ್ಸ್ ಬರ್ತೀನಿ. ಎಡಿಟ್ ರೌಟ್ಸ್ ತೆಗಿಲ್ಲ, ಇದು ಆಡ್ ಮಾಡಿರೋದು ರಿಮೂವ್. ನೋಡಿ ಇಲ್ಲಿ ಪಿಂಗ್ ಆಗ್ತಾ ಇದೆ ನೋಡಿ. ಪ್ಯಾಕೇಜ್ ನಂಬರ್ ಎಷ್ಟಿದು? 187 ಅಲ್ವಾ? 180 ನಡೀತಿದೆ, 190ಗೆ ಹೋಯ್ತು ಈಗ. ಲೆಟ್ ಮೀ ರಿಮೂವ್ ದಿಸ್. ಸೇವ್ ಚೇಂಜಸ್. ಸ್ಟಾಪ್ ಆಗಿರ್ಬೇಕು ನೋಡಿ ಪಿಂಗ್. 194 ಸ್ಟಾಪ್ ಆಯ್ತು ಅಲ್ವಾ? Yes, sir. ಸೊ ಲೆಟ್ ಮೀ ಟ್ರೈ ಟು ಕನೆಕ್ಟ್ EC2 ಮಿಷನ್ಗೆ ಕನೆಕ್ಟ್ ಆಗುತ್ತಾ ಎಲ್ಲ ಚೆಕ್ ಮಾಡೋದ. ಇನ್ನೊಂದ್ಸಲಿ CMD ಓಪನ್ ಮಾಡ್ತೀನಿ. ಸೇಮ್ ಕಮಾಂಡ್ ಅಲ್ವಾ, ಕಾಪಿ ಮಾಡಿದ್ನಲ್ವಾ, ಅದೇ ಕಮಾಂಡ್ನ ರನ್ ಮಾಡಿದ್ರೆ ನನಗೆ SSH ಟೈಮ್ಡ್ ಔಟ್ ಎರರ್ ಬರಬೇಕು. ಇಫ್ ಯು ಸಿ ಓಕೆ. ಕಾಪಿ ಮಾಡಿದೆ, ಇದೇ ಕಮಾಂಡ್ ಎಂಟರ್ ಮಾಡ್ತೀನಿ. ವಾರ್ನಿಂಗ್ ನಾಟ್ ಫೌಂಡ್. ಏನಕ್ಕೆ ಎರರ್ ಬರ್ತಿದೆ ಯಾರಾದ್ರೂ ಹೇಳ್ತೀರಾ? ಕನೆಕ್ಟ್ ಮಾಡಿಲ್ಲ ಸರ್, ಕನೆಕ್ಟಿಂಗ್ ಬ್ರೇಕ್ ಆಯ್ತು. ಬ್ರೇಕ್ ಆಗಿದೆ. ಮ್ಯಾಮ್ ಡೌನ್ಲೋಡ್ಸ್ ಅಲ್ಲಿ ಇದೆ ಮ್ಯಾಮ್ ನನ್ನ ಫೈಲು ಅಲ್ವಾ? ಡೌನ್ಲೋಡ್ ಹೋಗಿದ್ದೀನಿ, ಕ್ಲೀನ್ ಆಗಿ ಹೇಳ್ತಿದ್ದಾನಲ್ವಾ, ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ, ಈ ಫೈಲ್ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ಡೌನ್ಲೋಡ್ಸ್ ಬಂದಿದ್ದೀನಿ ಮ್ಯಾಮ್, ಈಗ ರನ್ ಮಾಡ್ತೀನಿ ಮ್ಯಾಮ್, ಟ್ರೈ ಮಾಡಿ ಮ್ಯಾಮ್. ಏನಂತ ಬರುತ್ತೆ ನೋಡೋದ ಎರರ್ ಈಗ. ನಾನು VPC ತುಂಬಾ ಸ್ಲೋ ಮಾಡ್ತೀನಿ, ಏನಕ್ಕೆ ಗೊತ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಂಟರ್ವ್ಯೂ ಅಲ್ಲಿ 3-4 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ, ನೋಡೋದ ಏನ್ ಎರರ್ ಬರುತ್ತೆ ಅಂತ. ಏನಂತ ಬಂತು? ಕನೆಕ್ಷನ್ ಟೈಮ್ ಔಟ್. ಏನಾಗ್ತಿದೆ ಗೊತ್ತಾ? ಇಲ್ಲಿಗೆ ಬರ್ತಿದೆ, ಇಲ್ಲಿಗೆ ಬಂದು ವೇಟ್ ಮಾಡ್ತಿದೆ, ಎಲ್ಲಿಗೂ ಕಳಿಸ್ತಾ ಇಲ್ಲ ಅಲ್ವಾ? ಟ್ರಾಫಿಕ್ ಎಲ್ಲಿಗೂ ಹೋಗ್ತಾ ಇಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟು ಟೈಮ್ ಡಾಟ್ ಎರರ್ ಬರ್ತಿದೆ ನಿಮ್ಗೆ. ಏನಾದ್ರು ಕನೆಕ್ಷನ್ ಇದ್ರೆ EC2 ಮಿಷನ್ಗೂ ಕನೆಕ್ಟ್ ಆಗುತ್ತೆ, ಅದೇ ತರ ಇದು ಪಿಂಗು ಅಂದ್ರೆ ಇಂಟರ್ನೆಟ್ಗೂ ಮಾತಾಡುತ್ತೆ. ಸೊ ಈಗ ಕನೆಕ್ಟ್ ಮಾಡಿ ಟ್ರೈ ಮಾಡೋದ ಒಂದ್ಸಲಿ. ಏನಾಗ್ತಿದೆ ಪಿಂಗು? ಮಧ್ಯ ಪ್ಯಾಕೇಜಸ್ ಏನಾಯ್ತು? 200 ಪ್ಯಾಕೇಜಸ್ ಡ್ರಾಪ್ ಆಗಿದೆ. 100 ಪ್ಯಾಕೇಜಸ್ ಅಲ್ವಾ? 106 ಪ್ಯಾಕೇಜಸ್ ಡ್ರಾಪ್ ಆಗಿದೆ. ಅದಾಗಿಂದ ಕಂಟಿನ್ಯೂಟಿ ಆಗಿ ನನಗೆ ಪಿಂಗ್ ಆಗ್ತಿದೆ, ಅಂದ್ರೆ ಗೂಗಲ್ ಹತ್ರ ಹೋಗಿ ಮಾತಾಡ್ತಿದೆ ಅಲ್ವಾ? ಈಗ ಇದು ಕನೆಕ್ಟ್ ಮಾಡಕ್ ಟ್ರೈ ಮಾಡೋದು, ಕನೆಕ್ಟ್ ಆಗುತ್ತೆ ಈಗ. ಏನಕ್ಕೆ? ಕನೆಕ್ಟಿವಿಟಿ ಇದೆ ಅಲ್ವಾ? ಆಯ್ತಾ ಸರ್ವರ್ಗೆ? ರೈಟ್, Yes, sir. ಕ್ಲಿಯರ್ ಆಯ್ತಾ ಎಲ್ಲಾರ್ಗು? ಎಸ್ ಸರ್. Yes, sir. ಎಲ್ಲಾರ್ಗು ಕ್ವಶನ್ಸ್ ಸರ್? I'll ಇಲ್ಲ give you ಸರ್, 5 minutes of time. ರೆಕಾರ್ಡ್ ಮತ್ತೆ ಕೇಳಿದ್ರೆ ಸಾರಿ, ಹಲೋ. ಹಾ ಸರ್, ಇನ್ನೊಮ್ಮೆ ರೆಕಾರ್ಡಿಂಗ್ಸ್ ಕೇಳಿದ್ರೆ ಅರ್ಥ ಆಗುತ್ತೆ ಸರ್. ರೆಕಾರ್ಡಿಂಗ್ ಕೇಳೋದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ರೆಕಾರ್ಡಿಂಗ್ ಕೇಳ್ತಾ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಅಟ್ ಇನ್ಸ್ಟೆಂಟ್ ಟೈಮ್ ನಿಮ್ಗೆ ಟಾಪಿಕ್ಸ್ ಅರ್ಥ ಆಗ್ಬೇಕು ಅಷ್ಟೇ. ಎಸ್ ಸರ್ ಇದೇ ತರ ನಾವು ಸಹ ಕ್ರಿಯೇಟ್ ಮಾಡಬಹುದಾ? ಅದಕ್ಕೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿರೋದು. ಓಕೆ ಶೂರ್. ಅದಕ್ಕೆ ನಿಮ್ಗೆ ನಿಮ್ ಕೈಲಿ ಅಕೌಂಟ್ಸ್ ಕ್ರಿಯೇಟ್ ಮಾಡಿಸಿರೋದು ನಾನು. ಓಕೆ ಶೂರ್. ಇಲ್ಲಿ ನೆಕ್ಸ್ಟ್ ಅಲ್ಲಿ ನಾನು ಏನಾದ್ರೂ ಮಾಡ್ಬೋದು. MKDIR ಕುಮಾರ್ ಕುಮಾರ್ ಅನ್ನೋ ಡೈರೆಕ್ಟರಿ ಕ್ರಿಯೇಟ್ ಆಯ್ತು. ಡೈರೆಕ್ಟ್ ಅಂದ್ರೆ ಫೋಲ್ಡರ್ ಒಳಗಡೆ ಏನಾದ್ರೂ ಮಾಡೋದು. ಅದು ನಾಳೆ ಕ್ಲಾಸ್ ಅಲ್ಲಿ ಮಾತಾಡೋದ. ಕ್ವಶನ್ಸ್ ಕೇಳಿ ಇಲ್ಲಿ ಗಂಟ ಮಾಡಿರೋ ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲೆಟ್ ಮಿ ಓಪನ್ ದಟ್. ಯಾವ ತರ ಒಂದು EC2 ಮಿಷನ್ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ತರ ಕನೆಕ್ಟ್ ಆಗೋದು, ಇಂಟರ್ನೆಟ್ ಇಂದ ಕನೆಕ್ಟ್ ಆಗ್ಬೇಕಂತಂದ್ರೆ ನಮ್ಮ ಹತ್ರ ಏನಿರ್ಬೇಕು ಅಲ್ವಾ? ಇದೆಲ್ಲರಿಗೂ ಅರ್ಥ ಆಯ್ತಾ? Yes, sir. Sir, can we create any number of EC2 instance in a VPC, or we have limitations? ಇನ್ನ VPCಯ? ಹಾ, EC2 ಇನ್ಸ್ಟೆನ್ಸ್ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದಾ ಒಂದು ಇದ್ರಲ್ಲಿ? ಸಬ್ನೆಟ್ ಸಬ್ನೆಟ್ ಅಲ್ಲಿ, ಸಾರಿ. ಸಬ್ನೆಟ್ ಒಳಗಡೆ ನೀವು /24 ಕೊಟ್ಟಿದ್ರೆ ಎಷ್ಟು IP ಅಡ್ರೆಸ್ ಬಂದಿದೆ ನಿಮ್ಗೆ? 254. 251 ಬಂದಿದೆ ಅಲ್ವಾ? ಹಾ, 251. ಈಗ ಒಂದು IP ಅಡ್ರೆಸ್ ಎಲ್ಲಿ ಯೂಸ್ ಆಗ್ತಿದೆ?
ಈ ಸರ್ವರ್ ಯೂಸ್ ಆಗಿದೆ. ಇನ್ನ ಎಷ್ಟು IP ಅಡ್ರೆಸ್ ಇದೆ ನಿಮ್ಮ ಹತ್ರ? 250. ಕ್ರಿಯೇಟ್ ಮಾಡಿ. ನಿಮ್ ಪೇಷನ್ಸ್ ಅದು. ದುಡ್ಡು ಜಾಸ್ತಿ Okay. ಇದೆ. Go ahead and create 250. Okay. You have to pay for whatever you create. Uh-huh. Okay. ಈ ಸರ್ವರ್ ಪಿಂಗ್ ನ ಯಾವ ತರ ಸ್ಟಾಪ್ ಮಾಡೋದು? ಈಗ Ctrl+C ಟೈಪ್ ಮಾಡಿ. Ctrl+C ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗುತ್ತೆ. ಕ್ಯಾನ್ಸಲ್ ಮಾಡಿ. ಲಾಗ್ ಆಫ್ ಆಗಿ. ಅದೇ ತರ ಲಾಗ್ ಆಫ್ ಆಗಿ. ಓಕೆ, ಲಾಗ್ ಆಫ್ ಆಗಿ. ಈಗ ಈಗ ಸ್ಟ್ಯಾಟಿಕ್ ಅಂದ್ರೆ ಏನು, ಡೈನಮಿಕ್ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಇಂಗ್ಲಿಷ್ ವರ್ಡ್? ಸ್ಟ್ಯಾಟಿಕ್ ಅಂದ್ರೆ ಏನು, ಡೈನಮಿಕ್ ಅಂದ್ರೆ ಏನು? Static means rest. Dynamic means motion. ಲೌಡರ್. Static means rest, sir. Dynamic means motion. Dynamic means Motion. Movement. are you going for physics? Nice. ಬೇರೆ? Static means constant. Dynamic, it will change. Exactly. Correct. Static ಅಂತಂದ್ರೆ it will be same, constant. Dynamic ಅಂತಂದ್ರೆ it will be keep on changing. ಈಗ ನಾವು ಒಂದು EC2 ಮಿಷನ್ ಕ್ರಿಯೇಟ್ ಮಾಡಿದಾಗ ನಮ್ಗೆ ಒಂದು ಪ್ರೈವೇಟ್ IP ಅಡ್ರೆಸ್ ಕೊಟ್ಟಿದ್ದಾನೆ, ಇನ್ನೊಂದು ಏನಂತ ಕೊಟ್ಟಿದ್ದಾನೆ? Public. ಈ ಪ್ರೈವೇಟ್ IP ಅಡ್ರೆಸ್ will be always static. It will won't change. But public IP address will be changing. ಯಾವಾಗ ಚೇಂಜ್ ಆಗುತ್ತೆ ಸರ್ ಅಂತಂದ್ರೆ ಈ ಸರ್ವರ್ನ ನೀವೇನಾದ್ರೂ ನೋಡಿಗ ಯಾವಾಗ ಚೇಂಜ್ ಆಗುತ್ತೋ ತೋರಿಸ್ತೀನಿ ನೋಡಿ. ನನ್ನ ಹತ್ರ EC2 ಮಿಷನ್ ಇದೆ ಅಲ್ವಾ, ಈಗಲೇ ತೋರಿಸ್ತೇನೆ ನಿಮ್ಗೆ. ಇನ್ಸ್ಟೆನ್ಸಸ್ ಒಂದು ಸರ್ವರ್ ಇದೆ, ಇದ್ರದ್ದು ಪಬ್ಲಿಕ್ IP ಅಡ್ರೆಸ್ ಯಾರಾದ್ರೂ ಹೇಳ್ತೀರಾ? ನೆನಪಿಗಿದ್ದೇನಾ? ಯಾರಿಗಾದ್ರೂ ನೋಡಿದೀರಾ? ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? 13,201. ನಾನು ಚಾರ್ಟ್ ಅಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ದಿಸ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್ ಅಲ್ವಾ? ಈಗ ನಾನು ಏನಾದ್ರೂ ಸರ್ವರ್ನ ಸ್ಟಾಪ್ ಮಾಡಬೇಕು ಅನ್ಕಂಡೆ, ಸ್ಟಾಪ್ ಮಾಡ್ತೀನಿ. ಪಬ್ಲಿಕ್ IP ಅಡ್ರೆಸ್ ಇರುತ್ತಾ ಹೋಗುತ್ತಾ ನೀವೇ ನೋಡಿ. ಸ್ಟಾಪ್ ಆಗಿದ್ಮೇಲೆ ಇನ್ಸ್ಟೆನ್ಸ್ ಸ್ಟೇಟಸ್ ಬಂದ್ಬಿಟ್ಟು ನಾವು ಸ್ಟಾಪ್ ಮಾಡ್ಬೋದು, ರೀಬೂಟ್ ಮಾಡ್ಬೋದು, ಟರ್ಮಿನೇಟ್ ಮಾಡ್ಬೋದು, ಎಲ್ಲಾನು ಮಾಡ್ಬೋದು, ಫೋರ್ಸ್ ಸ್ಟಾಪ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ನಾನು ಸ್ಟಾಪ್ ಮಾಡಿದ್ದೀನಿ. ಸ್ಟಾಪಿಂಗ್ ಸ್ಟೇಟ್ಗೆ ಹೋಗಿದ್ಮೇಲೆ ಏನಾಗುತ್ತೆ ನೋಡಿ ನೀವು. ಪಬ್ಲಿಕ್ IP ಅಡ್ರೆಸ್ ಇರುತ್ತಾ? No. ಹೋಯ್ತಾ? Yes. ದಟ್ ಮೀನ್ Yes, ವಾಟ್? sir. Yes. ಅಂದ್ರೆ ಏನಾಗಿರುತ್ತೆ ಅಂದ್ರೆ ಏನು? Once the stop was The communication between instance and internet is stopped. ಮ್ಯಾಮ್ ಪಬ್ಲಿಕ್ IP ಅಡ್ರೆಸ್ ಹೋಯ್ತು. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಯಾವ ಪಬ್ಲಿಕ್ IP ಅಡ್ರೆಸ್ ಬರುತ್ತೆ ನೋಡಿ. ಸೇಮ್ ಬರುತ್ತಾ ಡಿಫ್ರೆಂಟ್ ಬರುತ್ತಾ ನೀವೇ ನೋಡಿ. ವಾಟ್ ಯು ಸೆಡ್ ಇಸ್ ಕರೆಕ್ಟ್. ಈಗ ಸರ್ವರ್ ಸ್ಟಾರ್ಟ್ ಇಲ್ಲ ಅಂತಂದ್ರೆ ಕಮ್ಯುನಿಕೇಟ್ ಹೆಂಗಾಗುತ್ತೆ? Yes. ಏನಂತ ಬಂತು ಈಗ? ಸೇಮ್ ಬಂತ ಡಿಫ್ರೆಂಟ್ ಬಂತ? Different. Paste ಮಾಡ್ತೀನಿ. That means it's a constant or like static or dynamic? Dynamic. ಯಾವುದೇ ಮಿಷಿನ್ಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಬರ್ತಿದೆ ಅಂತಂದ್ರೆ ಇಟ್ಸ್ ನಾಟ್ ಸ್ಟ್ಯಾಟಿಕ್, ಇಟ್ಸ್ ಅ ಡೈನಾಮಿಕ್. ಎನಿವನ್ ಆಸ್ಕ್ ಆಯ್ತು. ಈಗ ನನಗೆ ಸ್ಟ್ಯಾಟಿಕ್ ಬೇಕು ಅಂತೇಳಿ ಯಾರಾದ್ರೂ ಕೇಳಿದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ಟು ಕ್ರಿಯೇಟ್ ಒಂದು ಎಲಾಸ್ಟಿಕ್ IP ಅಡ್ರೆಸ್ ಅನ್ನೋ ಕಾನ್ಸೆಪ್ಟ್ ಇದೆ ನಮ್ಮ AWS ಅಲ್ಲಿ. ಏನಿದೆ ಅಂದ್ರೆ ಒಂದು ಎಲಾಸ್ಟಿಕ್ IP ಅಡ್ರೆಸ್ ಅಂತಂದ್ರೆ ಏನ್ ಗೊತ್ತಾ? ಇಟ್ಸ್ ಎ ಸ್ಟ್ಯಾಟಿಕ್ ಪಬ್ಲಿಕ್
IP ಅಡ್ರೆಸ್. ಅಂದ್ರೆ ನಾವು ಒಂದು ಎಲಾಸ್ಟಿಕ್ IP ಅಡ್ರೆಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಎಲಾಸ್ಟಿಕ್ IP ಅಡ್ರೆಸ್ ನ ನಾವು ಈ EC2 ಮಿಷನ್ಗೆ ಅಟ್ಯಾಚ್ ಮಾಡ್ಬೋದು. ಮಾಡದ ಹೋಗಿ. ದಟ್ ಮೀನ್ಸ್ ಒಂದು ಸ್ಟ್ಯಾಟಿಕ್ ಪಬ್ಲಿಕ್ IP ಅಡ್ರೆಸ್ ನಾನು ರೆಂಟ್ಗೆ ತಗೊಂಡು ಈ EC2 ಮಿಷನ್ಗೆ ಅಟ್ಯಾಚ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಿ ರೀಸ್ಟಾರ್ಟ್ ಮಾಡಿ ರೀಬೂಟ್ ಮಾಡಿ ಸ್ಟಾಪ್ ಮಾಡಿ ಏನೇ ಮಾಡಿದ್ರು ಇಟ್ ವೋಂಟ್ ಚೇಂಜ್. ದಟ್ ಮೀನ್ಸ್ ಸ್ಟ್ಯಾಟಿಕ್ ಆಗುತ್ತೆ. ಕ್ಲಿಯರ್? ಓಕೆ. ಯಾವ ತರ ಸರ್ ಎಲಾಸ್ಟಿಕ್ IP ಅಡ್ರೆಸ್ ನ ರೆಂಟ್ಗೆ ತಗೊಳ್ಳೋದು ಅಂತಂದ್ರೆ ಸ್ಕ್ರೋಲ್ ಡೌನ್ ಮಾಡಿ, ಇದೇನಾ ಎಲಾಸ್ಟಿಕ್ IP ಅಡ್ರೆಸ್ ಅಂತ ಹೇಳಿ, ರೈಟ್? ಎಲಾಸ್ಟಿಕ್ IP ಅಡ್ರೆಸ್ ಬನ್ನಿ, ಅಲೋಕೇಟ್ ಎಲಾಸ್ಟಿಕ್ IP ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಯಾವ ರೀಜನ್ ಅಲ್ಲಿ ನೀವು ತಗೋಬೇಕು? ಮುಂಬೈ ರೀಜನ್ ಅಲ್ಲಿ ತಗೋಬೇಕು ಅನ್ಕೊಂಡಿದ್ದೀರಾ, ಸೊ ಅಲೋಕೇಟ್ ಮಾಡಿ ಅಷ್ಟೇ. ಒಂದು ಎಲಾಸ್ಟಿಕ್ IP ಅಡ್ರೆಸ್ ಕ್ರಿಯೇಟ್ ಆಗಿ ನಿಮ್ಗೆ ಬಂದಿದೆ ನೋಡಿ. ದಿಸ್ ಈಸ್ ಯುವರ್ ಎಲಾಸ್ಟಿಕ್ IP ಅಡ್ರೆಸ್ ವಿಚ್ ಇಸ್ ಕ್ರಿಯೇಟೆಡ್ ಅಂಡ್ ಗಿವನ್. ಓಕೆ, ದಿಸ್ ಈಸ್ ಯುವರ್ ಎಲಾಸ್ಟಿಕ್ 13, 200, 187, 87. ಇದು ಹೋಗ್ಬಿಟ್ಟು ನಾನು EC2 ಮಿಷನ್ಗೆ ಅಟ್ಯಾಚ್ ಮಾಡಬೇಕು. ಯಾವ ತರ ಮಾಡೋದು ಅಂತಂದ್ರೆ ಸೆಲೆಕ್ಟ್ ಮಾಡಿ, ಆಕ್ಷನ್ಸ್ ಬನ್ನಿ. ಇಲ್ಲಿ ಅಸೋಸಿಯೇಟ್ ಅಂತ ಇಲ್ಲಿ ಕಾಣಿಸ್ತಿದ್ದಾನ, ಯಾರಿಗ ಅಸೋಸಿಯೇಟ್ ಮಾಡಬೇಕು? EC2 ಮಿಷನ್ ನ ಇಲ್ಲಿ ಸೆಲೆಕ್ಟ್ ಮಾಡಿ. ಇದೇ ತಾನೆ ಕುಮಾರ್ ಡೆಮೋ ಕುಮಾರ್ ಸರ್ವರ್ ಅಲ್ವಾ? ಸೆಲೆಕ್ಟ್ ಮಾಡಿದ್ರೆ ಪ್ರೈವೇಟ್ IP ಅಡ್ರೆಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಅಸೋಸಿಯೇಟ್. ಈಗ ಅಸೋಸಿಯೇಟ್ ಆಗಿದ್ಮೇಲೆ ಹೋಗಿ ಚೆಕ್ ಮಾಡಿ ಸರ್ವರ್ ಒಳಗಡೆ ಅಸೋಸಿಯೇಟ್ ಆಗಿದೆ ನೋಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಸೋಸಿಯೇಟ್ ID ಏನಂತಿದೆ? ಇನ್ಸ್ಟೆನ್ಸ್ ID. ಕ್ಲಿಕ್ ಮಾಡಿ ಇನ್ಸ್ಟೆನ್ಸ್ಗೆ ಹೋಗುತ್ತೆ. ಇದೇ ತಾನೇ ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡಿರೋದು ನಾವು ಅಲ್ವಾ? ಕ್ಲಿಕ್ ಮಾಡಿ, ಇಲ್ಲಿ ಡೀಟೇಲ್ಸ್ ಒಳಗಡೆ ಏನಾಯ್ತು 200 ಬಂತಾ ನೋಡಿ. ಇದು ಕಾಪಿ ಮಾಡಿ. ಈಗ 3 ಪಬ್ಲಿಕ್ IP ಅಡ್ರೆಸ್ ನಾನು ಚಾರ್ಟ್ ಅಲ್ಲಿ ಹಾಕಿದ್ದೀನಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಇದು ಸ್ಟ್ಯಾಟಿಕ್, ಇದು ಎಲಾಸ್ಟಿಕ್ IP ಅಡ್ರೆಸ್. ಐ ಆಮ್ ಶೇರಿಂಗ್ ಯು. ಆಯ್ತಾ? ಸೇಮ್ ಇದೆನಾ? ಡಿಫ್ರೆಂಟ್. ಈಗ ಮತ್ತೆ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡೋದ, ಹೋಗುತ್ತಾ ಇಲ್ಲ ಚೆಕ್ ಮಾಡೋದ ಈಗ? ಸ್ಟಾಪ್ ಮಾಡ್ತೀನಿ, ಹೋಗಲ್ಲ, ಅದು ಹಂಗೆ ಇರುತ್ತೆ. ಸ್ಟಾಪ್ ಆಗ್ಲಿ ಏನೇ ಮಾಡ್ರಿ ಆ IP ಅಡ್ರೆಸ್ ಅನ್ನೋದು ಹಂಗೆ ಇರುತ್ತೆ. ಸ್ಟಾಪಿಂಗ್ ಆಗ್ತಾ ಇದೆ. ಸ್ಟಾಪ್ ಆಗಿದ್ಮೇಲೆ IP ಅಡ್ರೆಸ್ ಅಂದ್ರೆ ಇಟ್ ಇಸ್ ಎ ಸ್ಟ್ಯಾಟಿಕ್ IP ಅಡ್ರೆಸ್. ಈಗ ಪಬ್ಲಿಕ್ IP ಅಡ್ರೆಸ್ ಸ್ಟ್ಯಾಟಿಕ್ ಆಯ್ತು, ಪ್ರೈವೇಟ್ IP ಅಡ್ರೆಸ್ ಸ್ಟ್ಯಾಟಿಕ್ ಇದೆ ನಮ್ಮ ಹತ್ರ ಅಲ್ವಾ? ಗೊತ್ತಾಯ್ತಾ? ವಾಟ್ ಈಸ್ ಎಲಾಸ್ಟಿಕ್ IP ಅಡ್ರೆಸ್? ವಾಟ್ ಈಸ್ ಎಲಾಸ್ಟಿಕ್ IP ಅಡ್ರೆಸ್? To make Static public IP address. ಸ್ಟಾಪ್ ಹೋಗಿದೆ, ಹೋಗಿದೆನಾ? ಇದೇನಾ ಹೋಗಿದೆನಾ? ಇದೆ. ಹಂಗೆ ಇರುತ್ತೆ, ಹೋಗಲ್ಲ. ದಟ್ ಮೀನ್ಸ್ ಸ್ಟ್ಯಾಟಿಕ್ IP ಅಡ್ರೆಸ್ ಅಲ್ವಾ? ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅರ್ಥ ಆಯ್ತು? ಎಸ್ ಸರ್. ಯಾ, ದಟ್ ಮೀನ್ಸ್ ಎಲಾಸ್ಟಿಕ್. ಈಗ ಡಿಲೀಷನ್ ಸರಿ ಕ್ರಿಯೇಷನ್ ಮಾಡಿದೀವಿ. ಡಿಲೀಟ್ ಯಾವ ತರ ಮಾಡೋದು ಅಂತಂದ್ರೆ ಫಸ್ಟ್ ನಾನು ಇದು ಸ್ಟಾರ್ಟ್ ಆಗಿದ್ಮೇಲೆ ನೋಡಿ ಸೇಮ್ IP ಅಡ್ರೆಸ್ ಇರುತ್ತೆ. ಯು ನೋ ನೀಡ್ ಟು ವರಿ. ಓಕೆ, ಲೆಟ್ ಮಿ ರಿಫ್ರೆಶ್. ನೋಡಿ ಸ್ಟಾರ್ಟ್ ಆಗಿದೆ, ಸೇಮ್ IP ಅಡ್ರೆಸ್ ಇದೆ. ಈಗ ಡಿಲೀಟ್ ಮಾಡೋದು ಯಾವ ತರ ಸರ್ವರ್ ಅಂತಂದ್ರೆ ಟರ್ಮಿನೇಟ್, ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಡಿಲೀಟ್ ಆಯ್ತಾ ನೋಡಿ, ಶಟ್ ಡೌನ್ ಆಗ್ಬಿಟ್ಟು ನಮ್ಗೆ ಟರ್ಮಿನೇಟ್ ಸ್ಟೇಟ್ ಗೊತ್ತೋಗುತ್ತೆ. ಟರ್ಮಿನೇಟ್ ಆಗಿದ್ಮೇಲೆ ಒಂದು 10-15 ಮಿನಿಟ್ಸ್ ಆಗುತ್ತೆ ಡಿಲೀಟ್ ಕಂಪ್ಲೀಟ್ ಆಗಿ ಆಗಕ್ಕೆ ನಿಮ್ ಕನ್ಸೋಲ್ ಇಂದ. ಯು ನೋ ನೀಡ್ ಟು ವರಿ. ಟರ್ಮಿನೇಟ್ ಆಯ್ತು. ಅದಾಗಿದ್ಮೇಲೆ ಎಲಾಸ್ಟಿಕ್ IP ಅಡ್ರೆಸ್ ಯಾವಾಗ್ಲೂ ಮರಿಬಾರ್ದು, ಆರ್ ಎಲ್ಸ್ ಇಟ್ ವಿಲ್ ಚಾರ್ಜ್ ಯು. ಆಯ್ತಾ? ಎಲಾಸ್ಟಿಕ್ IP ಅಡ್ರೆಸ್ ಬಂದ್ಬಿಟ್ಟು ಆಕ್ಷನ್ಸ್ ಬಂದು ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ರಿಲೀಸ್ ಮಾಡ್ಬೇಕು. ಡಿಲೀಟ್ ಅಲ್ಲ, ರಿಲೀಸ್ ಮಾಡ್ಬೇಕು. ಗಾಟ್ ಇಟ್? ರಿಲೀಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಏನಕ್ಕೆ ರಿಲೀಸ್ ಆಗ್ತಾ ಇಲ್ಲ ಅಂತಂದ್ರೆ EC2 ಮಿಷನ್ ಇನ್ನ ಡಿಲೀಟ್ ಆಗಿಲ್ಲ, ಅದಕ್ಕೆ ಅಸೋಸಿಯೇಟ್ ಆಗಿದೆ ಅಲ್ವಾ? ಸೊ EC2 ಮಿಷನ್ ಕಂಪ್ಲೀಟ್ ಆಗಿ ಟರ್ಮಿನೇಟ್ ಆದಿ 1 ಮಿನಿಟ್ ಆಗಿದ್ಮೇಲೆ ಕಂಪ್ಲೀಟ್ ರಿಫ್ರೆಶ್ ಮಾಡ್ಬಿಟ್ಟು ನಾನು ಎಲಾಸ್ಟಿಕ್ IP ಅಡ್ರೆಸ್ ಬಂದು ಡಿಲೀಟ್ ಮಾಡ್ತೀನಿ. ರಿಲೀಸ್, ಆಕ್ಷನ್ಸ್, ರಿಲೀಸ್, ರಿಲೀಸ್. ಎಲಾಸ್ಟಿಕ್ IP ಅಡ್ರೆಸ್ ಡಿಲೀಟ್ ಮಾಡಿದೆ. ನೆಕ್ಸ್ಟ್ ಏನ್ ಡಿಲೀಟ್ ಮಾಡಬೇಕು? VPC ಅಲ್ವಾ? ಓಕೆ, VPCಗೆ ಬರ್ತೀನಿ. ಫಸ್ಟ್ IGW ನಾನು ಅಂದ್ರೆ ಗೇಟ್ ನ ತೆಗ್ದ್ಬಿಟ್ಟು ಡಿಲೀಟ್ ಮಾಡ್ತೀನಿ ನೋಡಿ. ಉಲ್ಟಾ ರಿವರ್ಸ್ ಪ್ರಾಸೆಸ್. ಆಯ್ತಾ? ಅವ್ರ ರೌಟ್ ಟೇಬಲ್ ನ ಡಿಲೀಟ್ ಮಾಡೋದ ಫಸ್ಟ್. ರೌಟ್ ಟೇಬಲ್ ಅಲ್ಲಿ ಏನ್ ತೆಗಿಬೇಕು? ಫಸ್ಟ್ ರೌಟ್ಸ್ ಸಬ್ನೆಟ್ ಅಸೋಸಿಯೇಷನ್ ತೆಗಿಲ್ಲ. ಓಕೆ, ಸೇವ್. ಅದೇ ತರ ಸಬ್ನೆಟ್ ಅಸೋಸಿಯೇಷನ್ ನ ಕೂಡ ನಾನು ತೆಗಿತೀನಿ. ಓಕೆ, ಈಗ ರೌಟ್ ಟೇಬಲ್ ನ ಡಿಲೀಟ್ ಮಾಡ್ಲಾ? ಡಿಲೀಟ್ ರೌಟ್ ಟೇಬಲ್.
ಅದೇ ತರ IGW ನ ಡಿಟ್ಯಾಚ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಲಾ? ಫಸ್ಟ್ ಏನ್ ಮಾಡ್ಬೇಕು? ಡಿಟ್ಯಾಚ್ ಫ್ರಮ್ VPC. ಕಾಂಪೌಂಡ್ ಇಂದ ತೆಗೆದೆ. ಡಿಟ್ಯಾಚ್ ಮೋಡ್ ಆಗಿದ್ಮೇಲೆ ನಾನು ಏನ್ ಮಾಡ್ಬೋದು? ಡಿಲೀಟ್ ಮಾಡ್ತಾ ಇದ್ದೀನಿ. ಅದಾಗಿದ್ಮೇಲೆ ಸಬ್ನೆಟ್ಸ್ ನ ಡಿಲೀಟ್ ಮಾಡ್ಲಾ? 3 ಸಬ್ನೆಟ್ಸ್ ಅಲ್ವಾ ನನ್ನ ಹತ್ರ ಇರೋದು? ಅದಾಗಿದ್ಮೇಲೆ VPC ಅಲ್ವಾ? ಕ್ಲಿಯರ್? ಇವತ್ತೇ ನಾಳೆನೆ ಪ್ರಾಕ್ಟೀಸ್ ಮಾಡ್ಕೊಂಡು ಕ್ಲಾಸಿಗೆ ಬನ್ನಿ. ಡಿಲೀಟೆಡ್. ಎವ್ರಿಥಿಂಗ್ ಕ್ರಿಯೇಷನ್ ಅಂಡ್ ಡಿಲೀಷನ್ ಇಸ್ ಕಂಪ್ಲೀಟೆಡ್. ಇವತ್ತು ಕ್ಲಾಸಲ್ಲಿ ವಿ ಹ್ಯಾವ್ ಕವರ್ಡ್ VPC ಒಳಗಡೆ ನಾವು ಪಬ್ಲಿಕ್ ಸಬ್ನೆಟ್ಸ್, RT route tables, IGW, EC2 intro ಅಲ್ವಾ? ರೈಟ್? And elastic IP address. Okay, we have covered all this. VPC ಡೈರೆಕ್ಟ್ ಆಗಿ ಡಿಲೀಟ್ ಮಾಡೋಕ್ಕಾಗಲ್ಲ? ಡೈರೆಕ್ಟ್ ಆಗಿ ಡಿಲೀಟ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ನೀವು ಒನ್ ಬೈ ಒನ್ ಡಿಲೀಟ್ ಮಾಡಿದ್ರಲ್ಲ ಸರ್? ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಮಾಡಿದೀನಿ ಸರ್, ನೀವು ಟ್ರೈ ಮಾಡಿ. ಓಕೆ 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 ಓಕೆ. ಡಿಪೆಂಡೆನ್ಸಿ ಇದ್ರೆ ಡಿಲೀಟ್ ಆಗಲ್ಲ. ಓಕೆ ಓಕೆ ಓಕೆ. ಅವಾಗ 1 by 1 ಮಾಡ್ಬೇಕಾಗುತ್ತೆ ನೀವು. ಈಗ ABCD ಬರುತ್ತೆ ಸರ್, ನಾನು ಉಲ್ಟಾ ಬರೀತೀನಿ ಅಂದ್ರೆ ಬರೀರಿ, ಪರವಾಗಿಲ್ಲ. ನಾನು ಸ್ಟ್ರೇಟ್ ಬರೆಯೋದೇ ಕಲಿಸ್ತೀನಿ, ಉಲ್ಟಾ ಬರೆಯೋದು ಕಲಿಸ್ತೀನಿ. ಓಕೆ, ಅದ್ ನಿಮಗ್ ಬಿಟ್ಟಿರೋದು, ಉಲ್ಟಾ ಬರೀತೀರಾ ಸ್ಟ್ರೇಟ್ ಬರೀತೀರಾ ಹೆಂಗ್ ಬರೀತೀರಾ ಅನ್ನೋದು, ಆಯ್ತಾ? ಬಟ್ ಫುಲ್ ಫ್ಲೆಜ್ಡ್ ಆಗಿ ಕಲಿಯೋದು. ಓಕೆ, ಯು ಕ್ಯಾನ್ ಆಲ್ಸೋ ಡಿಲೀಟ್ ಇಟ್. ಬಟ್ ವೆನ್ ಯು ಆರ್ ಡಿಲೀಟಿಂಗ್ ಯು ವಿಲ್ ಬಿ ಫೇಸಿಂಗ್ ಎ ಇಶ್ಯೂ ಅಲ್ವಾ? ಅವಾಗ ಮ್ಯಾನ್ಯಲ್ ಆಗೇ ಮಾಡ್ಬೇಕಾಗುತ್ತೆ ಒಂದೊಂದಾಗಿ. ಟ್ರೈ ಇಟ್. Any other questions? ಸರ್, ನಾವು ಸಬ್ನೆಟ್ IP ಅಡ್ರೆಸ್ ಕ್ರಿಯೇಟ್ ಮಾಡಿದ್ದು ಅದು ಪಬ್ಲಿಕ್ ಅಲ್ಲ ಸರ್? ಪಬ್ಲಿಕ್ ಸಬ್ನೆಟ್. ಹಾ, ಹೆಸರು ಪಬ್ಲಿಕ್ ಅಂತ ಕೊಟ್ಟಿದ್ದೀವಿ ಅಲ್ವಾ? ಸರ್, ಅದು ನಾವು EC2 ಕ್ರಿಯೇಟ್ ಮಾಡಿದಾಗ 10.1. ಅದಿದೆಲ್ಲ ಅದು ಪ್ರೈವೇಟ್ IP ಅಡ್ರೆಸ್ ಆಗಿದೆ ಅಲ್ಲ? ಪಬ್ಲಿಕ್ ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪ್ರೈವೇಟ್ IP ಅಡ್ರೆಸ್ ಕೊಟ್ಟಿದ್ದೀರಾ, ಪಬ್ಲಿಕ್ IP ಅಡ್ರೆಸ್ ರೇಂಜ್ ಕೊಟ್ಟಿದ್ದೀನಿ? ಗೊತ್ತಾಗಿಲ್ಲ ಸರ್. ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಹೆಸರು ಒಂದೇ ನಾನು ಪಬ್ಲಿಕ್ ಅಂತ ಕೊಟ್ಟಿದ್ದೀನಿ ಅಲ್ವಾ? ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ರೇಂಜ್ ಕೊಟ್ಟಿದ್ದೀನಿ ನಾನು? 10. ಅಂತ ಹೇಳಿ ತಾನೇ ಕೊಟ್ಟಿರೋದು ನಾನು. ಹೌದು ಸರ್. ಅದಕ್ಕೆ ಸರ್ವರ್ಗೆ ಪ್ರೈವೇಟ್ IP ಅಡ್ರೆಸ್ ಬರುತ್ತೆ ಕಂಪಲ್ಸರಿ. ಓಕೆ. ನನಗೆ ಪಬ್ಲಿಕ್ IP ಅಡ್ರೆಸ್ ಬೇಕು ಅಂತಂದ್ರೆ EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಎನೇಬಲ್ ಮಾಡಿದ್ದೀನಿ ಅದನ್ನ. ಓಕೆ. ಕ್ಲಿಯರಾ? ಎಸ್ ಸರ್. ಓಕೆ.